I bring greetings to you all in the risen name of the Lord Jesus Christ this morning. ಪುನರ್ತನವಾಗಿರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ನಾನು ಶುಭವರ್ತಮಾನವನ್ನು Once ಸಾರುವಂತವನಾಗಿದ್ದೇನೆ. again, it's a joy to stand before you and share the word of God. ಮತ್ತೊಂದಾವರ್ತಿ ನಿಮ್ಮ ಈ ಒಂದು ಸಮಯದಲ್ಲಿ ನಾನು ನಿಮ್ಮ ಮುಂದೆ ದೇವರ ವಾಕ್ಯನ ಹಂಚಿಕೊಳ್ಳುವುದು ನನಗೆ ಬಹಳ ಸಂತೋಷ ಕೊಡುವಂತದ್ದಾಗಿದೆ. God is good. ದೇವರು ಒಳ್ಳೆಯವನಾಗಿದ್ದಾನೆ. He's always good. ಆತನು ಯಾವಾಗಲೂ ಒಳ್ಳೆಯವನಾಗಿದ್ದಾನೆ. He's too good. ಆತನು ಬಹಳ ಒಳ್ಳೆಯವನಾಗಿದ್ದಾನೆ. He's unchanging God. ಆತನು ಎಂದಿಗೂ ಮಾರ್ಪಡದೇ ಇರುವಂತ ದೇವನು. We may change, ನಾವು ಬದಲಾಗಬಹುದು, but He doesn't change. ಆದರೆ ಆತನು ಬದಲಾಗದೇ ಇರುವಂತ ದೇವನು. Hallelujah. Hallelujah. The God whom we serve, the God whom we worship, is a faithful God, is a good God, and never changing God. ನಾವು ಸೇವಿಸುವಂತ ದೇವರು, ಆರಾಧಿಸುವಂತ ದೇವರು, ಆತನು ಒಳ್ಳೆಯ ದೇವರು, ಎಂದಿಗೂ ಬದಲಾಗದೇ ಇರುವಂತ ದೇವನಾಗಿದ್ದಾನೆ. Let's pray. ನಾವು ಪ್ರಾರ್ಥಿಸೋಣ. Gracious Father, we thank you this moment. Once again, we come to you, Lord. I pray that you will speak to each one of us, Lord. Holy Spirit, I pray that you will break the bread and give it to us, Lord, and we will be benefited and be edified, and help us, Lord, to walk in your ways. And I pray that the word will work in our lives, oh Father. We thank you, Holy Spirit. We thank you. In Jesus' name we pray. Amen. 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 Hallelujah. Hallelujah. Let's turn our Bibles to the book of Acts chapter 27. ಅಪೊಸ್ತಲ ಬರೆದ ಕೃತ್ಯಗಳು 27ನೇ ಅಧ್ಯಾಯಕ್ಕೆ ನಮ್ಮ ಪುಸ್ತಕಗಳನ್ನು ತಿರುಗಿಸಿಕೊಳ್ಳೋಣ. Acts chapter 27. ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ. In this chapter we see Paul sails in the ship to Rome. ಇಲ್ಲಿ ರೋಮ ಆ ಒಂದು ಪ್ರಾಂತ್ಯಕ್ಕೆ ಪೌಲನು ಹಡಗನ್ನು ಹತ್ತಿ ಅಲ್ಲಿ ಆ ಒಂದು ಹಡಗಿನಲ್ಲಿ ಪ್ರಯಾಣ ಮಾಡುವುದನ್ನು ನಾವು ನೋಡುತ್ತೇವೆ. We know in chapter 21 of Acts, Paul comes to Jerusalem and he begins to preach the word. ಅಲ್ಲಿ ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯದಲ್ಲಿ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು, ಅಲ್ಲಿ ಪೌಲನು ಯೆರೂಸಲೇಮಿಗೆ ಬಂದು ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ಪ್ರಾರಂಭಿಸುತ್ತಾನೆ. Until the chapter 26, 26 ಅಧ್ಯಾಯದವರೆಗೂ. And we see that they don't like Paul preaching there. ಅಲ್ಲಿ ಸುವಾರ್ತೆಯನ್ನು ಸಾರುತ್ತಿರುವಂತ ಪೌಲನನ್ನು ಆ ಜನರು ಆತನನ್ನು ನೋಡಿ ಇಷ್ಟಪಡುವುದಿಲ್ಲ. And the crowd begins to tell him to get out from there. ಅಲ್ಲಿ ಇರುವಂತ ಜನ ಸಮೂಹವು ಆತನನ್ನು ಹೊರಗಡೆ ಹೋಗು ಎಂದು ಅಲ್ಲಿ ಕಿರಿಸುವುದಕ್ಕೆ ಪ್ರಾರಂಭಿಸುತ್ತಾರೆ. And they arrest him and take him to the high authorities. ಆತನನ್ನು ಸೆರೆಯಾಳಾಗಿ ಹಿಡಿದುಕೊಂಡು ಅಲ್ಲಿ ಮೇಲಂತಸ್ತಿನಲ್ಲಿ ಇರುವಂತ ಜನರ ಮಧ್ಯದಲ್ಲಿ ಕರೆದುಕೊಂಡು ಹೋಗುತ್ತಾರೆ. And they take to the governor Felix. ಅಲ್ಲಿ ಫಿಲಿಪಿಯನ ಬಳಿಗೆ ಅಲ್ಲಿ ಕರೆದುಕೊಂಡು ಹೋಗುತ್ತಾರೆ. And he stands as a trial before the high authorities. ಅಲ್ಲಿ ಆ ಒಂದು ಜವಾಬ್ದಾರಿಯನ್ನು ಇಟ್ಟುಕೊಂಡಿರುವಂತ ಜನರ ಮುಂದೆ ಆತನು ನಿಂತುಕೊಳ್ಳುತ್ತಾನೆ. And we see the Bible says the soldiers planned to kill Paul. ಅಲ್ಲಿ ಇರುವಂತ ಸೈನಿಕರು ಪೌಲನನ್ನು ಕೊಲ್ಲಬೇಕೆಂಬ ಉಪಾಯವನ್ನು ಸಹ ಮಾಡಿದರು. And finally they come to know that he is the Jew. ಆ ನಂತರ ಗೊತ್ತಾಗುತ್ತದೆ ಆತನು Roman citizen. ಆತನು ರೋಮಾಪುರದವರಿಗೆ ಸೇರಿದವನು ಎಂದು ಗೊತ್ತಾಗುತ್ತದೆ. And it says no, we have to take him to the Rome because he is a citizen, Roman citizen, so that we have to take him, and they sent him on a journey to go and stand as a trial before Caesar. ಅಲ್ಲಿ ನೋಡಬೇಕಾದ್ರೆ ಆತನು ರೋಮಾಪುರದವರಿಗೆ ಸೇರಿದವನು ಎಂದು ಗೊತ್ತಾಗಿದ ನಂತರ ಅವರು ಆ ಒಂದು ರೋಮಾಪುರದಲ್ಲಿ ಇರುವಂತ ಆ ಒಂದು ಶತಾಧಿಪತಿಯ ಬಳಿಗೆ ಕರೆದುಕೊಂಡು ಹೋಗಬೇಕು ಎಂಬ ಒಂದು ಯೋಚನೆ ಮಾಡಿ ಆತನನ್ನು ಕರೆದುಕೊಂಡು ಹೋಗುವುದಕ್ಕೆ ಪ್ರಾರಂಭಿಸುತ್ತಾರೆ. Then when you come to chapter 27, 27ನೇ ಅಧ್ಯಾಯಕ್ಕೆ ಬರುವಾಗ his journey begins to go to Rome to stand before Caesar. ಅಲ್ಲಿ ಹೋಗಿ ಆ ಒಂದು ಶತಾಧಿಪತಿಯ ಮುಂದೆ ಹೋಗಿ ನಿಂತುಕೊಳ್ಳುವುದಕ್ಕೋಸ್ಕರ ಆತನು ತನ್ನ ಪ್ರಯಾಣವನ್ನು ಯೆರೂಸಲೇಮಿನಿಂದ ರೋಮಾಪುರಕ್ಕೆ ಆತನು ಪ್ರಯಾಣಿಸುತ್ತಾನೆ. And the Bible says 276 passengers and prisoners and everybody is there in the ship. ಆ ಒಂದು ಹಡಗಿನಲ್ಲಿ ಸರಿಸುಮಾರು 276 ಜನ ಅಲ್ಲಿ ಕೈದಿಗಳು, ಅದು ಮಾತ್ರವಲ್ಲ ಪ್ರಯಾಣವನ್ನು ಬಳಸುವಂತ ಪ್ರಯಾಣಿಕರು ಸಹ ಇದ್ದರು ಎಂದು ಬರೆಯಲ್ಪಟ್ಟಿದೆ. As they started the journey, ಅವರು ಪ್ರಯಾಣವನ್ನು ಬಳಸುತ್ತಿರುವಂತ ಸಮಯದಲ್ಲಿ, then in the middle of the journey Paul says, I perceive that we are going to encounter some storm and we are going to encounter some danger. Let's stop somewhere. But the captain does not believe and he continues to go and they encounter a storm. ಅಲ್ಲಿ ಪೌಲನು ಆತನು ಹೇಳುತ್ತಾನೆ, ನನ್ನ ಆತ್ಮದಲ್ಲಿ ನಾನು ನೋಡುತ್ತಿದ್ದೇನೆ ಆ ಒಂದು ಸಮುದ್ರದ ಮಧ್ಯದಲ್ಲಿ ಬಿರುಗಾಳಿಯು ಬರುವುದಕ್ಕೆ ಪ್ರಾರಂಭಿಸುತ್ತದೆ, ನಾವು ಸಿಕ್ಕಾಕಿಕೊಳ್ಳುತ್ತೇವೆ ಎಂದು ಹೇಳಿದರೂ ಸಹ ಅಲ್ಲಿ ಹಡಗನ್ನು ಚಲಾಯಿಸುವಂತ ಕ್ಯಾಪ್ಟನ್ ಅದನ್ನು ತಿರಸ್ಕರಿಸಿ ಆತನು ಮುಂದಕ್ಕೆ ಹೋಗುವುದಕ್ಕೆ ಪ್ರಾರಂಭಿಸುತ್ತಾನೆ. ಅದರ ನಂತರ ಆ ಒಂದು ಸಮುದ್ರದ ಮಧ್ಯದಲ್ಲಿ ಅವರು ಬಿರುಗಾಳಿಗೆ ಸಿಲುಕಾಕಿಕೊಳ್ಳುತ್ತಾರೆ. Suddenly they find themselves in the middle of the storm. ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ ಅವರು ಸಿಕ್ಕಾಕಿಕೊಳ್ಳುತ್ತಾರೆ. Paul has already warned them, please don't go ahead. ಅಲ್ಲಿ ಪೌಲನು ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದನು, ಮುಂದಕ್ಕೆ ಹೋಗಬೇಡಿರಿ. But they didn't
take heed. ಆತನ ಮಾತುಗಳಿಗೆ ಅವರು ಕಿವಿಗೊಡಲಿಲ್ಲ. Before I go further to the message, ನಾನು ವಾಕ್ಯಕ್ಕೆ ಮುಂದಕ್ಕೆ ಹೋಗೋದಕ್ಕಿಂತ when the ಮುಂಚಿತವಾಗಿ servant of God gives the instruction, when he says something from the word of God, if you don't listen to God, we will face some storms and you will find yourself in the middle of the storm in trouble. ಅಲ್ಲಿ ದೇವ ಸೇವಕರು ನಿಮಗೆ ಆಜ್ಞಾ ವಿಧಿಗಳನ್ನು ಕೊಡುವಂತ ಸಮಯದಲ್ಲಿ ಒಂದು ವೇಳೆ ಅದಕ್ಕೆ ಕಿವಿಗೊಡದೆ ನೀವು ಮುಂದಕ್ಕೆ ಹೋಗಿ ಅದಕ್ಕೆ ತದ್ವಿರೋಧವಾಗಿ ನಡೆದುಕೊಳ್ಳುವುದಾದರೆ ನಿಮ್ಮ ಜೀವನದಲ್ಲಿಯೂ ಸಹ ಈ ರೀತಿಯಾದ ಬಿರುಗಾಳಿಗಳನ್ನು ಅನುಭವಿಸುತ್ತೀರಾ. They encounter great disaster. The storm began to come against the ship. ಅಲ್ಲಿ ದೊಡ್ಡ ಆಪತ್ತು ಅವರಿಗೆ ವಿರೋಧವಾಗಿ ಬಂದಿತ್ತು. ಅದು ಮಾತ್ರ ಅಲ್ಲದೆ ಹಡಗಿಗೆ ವಿರೋಧವಾಗಿ ಒಂದು ದೊಡ್ಡ ಬಿರುಗಾಳಿಯು ಬೀಸುವುದಕ್ಕೆ ಪ್ರಾರಂಭಿಸಿತು. The ship began to buffet. ಅಲ್ಲಿ ಇರುವಂತ ಹಡಗು ಅಲ್ಲಾಡುವುದಕ್ಕೆ ಪ್ರಾರಂಭಿಸಿತು. So to stabilize the ship, the crews took the anchors and put it in the ground of the foundation for the ship to stabilize. ಆ ಒಂದು ಹಡಗನ್ನು ಸರಿಯಾಗಿ ನಿಲ್ಲಿಸುವುದಕ್ಕೋಸ್ಕರ ಹಡಗಿನಲ್ಲಿ ಆ ಒಂದು ಕಬ್ಬಿಣದ ಕದಗಳಿರ್ತದೆ ಅದನ್ನು ಕೆಳಗಡೆ ಹಾಕಿ ಆ ಒಂದು ಸಮುದ್ರದ ಮಧ್ಯದಲ್ಲಿ ನಿಲ್ಲಿಸುವುದಕ್ಕೆ ಹಡಗನ್ನು ಅಲ್ಲಿ ಪ್ರಯಾಸಪಟ್ಟರು. Every time when there is a trouble that comes against the ship, they will take the anchor to stabilize and secure. They drop it in the foundation of the sea. ಯಾವಾಗ ಹಡಗಿಗೆ ವಿರೋಧವಾಗಿ ಬಿರುಗಾಳಿಯು ಅಲೆಗಳು ಬರುವಂತ ಸಮಯದಲ್ಲಿ ಆ ಹಡಗಿನಲ್ಲಿ ಇರುವಂತಹ ಕಬ್ಬಿಣದ ಕಾರ್ಯವನ್ನು ತೆಗೆದು ಆ ಒಂದು ನೀರಿನ ಒಳಗಡೆ ಹಾಕುವಂತ ಸಮಯದಲ್ಲಿ ಅದು ಆಳದಲ್ಲಿ ನಿಂತುಕೊಂಡು ಆ ಒಂದು ಹಡಗನ್ನು ಅದು ಸರಿಯಾಗಿ ಹಿಡಿದಿಟ್ಟುಕೊಳ್ಳುತ್ತದೆ. They cast the anchor that went down to the foundation of the sea to stabilize the ship. ಆ ಒಂದು ಸಮುದ್ರದ ಭಾಗದ ಕೆಳಗಡೆ ಹೋಗಿ ಆ ಒಂದು ಕಬ್ಬಿಣವು ನಿಂತುಕೊಂಡು ಅದರ ನಿಮಿತ್ತವಾಗಿ ಹಡಗು ನಿಂತುಕೊಂಡಿತು. Every time ಪ್ರತಿ ಬಾರಿ when some storm come against the ship, ಆ ಒಂದು ಹಡಗಿಗೆ ವಿರೋಧವಾಗಿ ಬಿರುಗಾಳಿಯು ಬರುವಾಗ the crews will take the anchor and they'll drop it to go to the foundation of the sea to stabilize. ಆ ಒಂದು ಸಮುದ್ರದ ಆಳದಲ್ಲಿ ಕೆಳಮಟ್ಟದಲ್ಲಿ ಇರುವಂತ ಆ ಒಂದು ಬಂಡೆಗೋ ಇಲ್ಲವಾದ್ರೆ ಅದು ಕೆಳಮಟ್ಟದಲ್ಲಿ ಇರುವಂತ ಜಾಗಕ್ಕೆ ಹೋಗಿ ನಿಲ್ಲಿಸುವುದಕ್ಕೆ ಆ ಒಂದು ಕಬ್ಬಿಣವನ್ನು ಹಾಕುತ್ತಾರೆ. In our life, when we face and encounter spiritual storms, ನಮ್ಮ ಜೀವನದಲ್ಲಿ ಸಹ ಆತ್ಮಿಕ ವಿಷಯಗಳಲ್ಲಿ ಈ ರೀತಿಯಾದ ಬಿರುಗಾಳಿಗಳನ್ನು ನಾವು ಎದುರುಗೊಳ್ಳುವಾಗ Bible has some anchors for us to cast it to secure or stabilize our life. ಸತ್ಯವೇದದಲ್ಲಿಯೂ ಸಹ ಅನೇಕ ಕಾರ್ಯಗಳು ಕೊಡಲ್ಪಟ್ಟಿದೆ. ಅದನ್ನು ನಾವು ಆಳವಾಗಿ ಅದನ್ನು ಹಾಕಿ ಅದರ ಮುಖಾಂತರವಾಗಿ ನಾವು ಬಿಗಿಯಾಗಿ ನಿಂತುಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. Their anchors, they drop it down to stabilize, but we have our anchor that not to put it down, cast it down, but to cast it up. ಆ ಒಂದು ಹಡಗನ್ನು ನಿಲ್ಲಿಸೋದಕ್ಕೋಸ್ಕರ ಅವರು ಕೆಳಗಡೆ ಬಿಸಾಕಿದರು. ಆದರೆ ನಮಗಾದರೂ ಆ ಒಂದು ಪ್ರಮುಖವಾದ ವಿಷಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅದನ್ನು ಕೆಳಗಡೆ ಹಾಕುವುದಕ್ಕಾಗಿ ಅಲ್ಲ, ಅದನ್ನು ಮೇಲಕ್ಕೆ ಎತ್ತಿಕೊಂಡು ಹೋಗುವುದಕ್ಕಾಗಿ ದೇವರು ನಮಗೆ ಕೊಟ್ಟಿದ್ದಾನೆ. The anchors which they put, it goes down, but Bible gives us some anchors that we put it goes up. ಆದರೆ ಆ ಒಂದು ಜನರು ಆ ಒಂದು ಹಡಗನ್ನು ನಿಲ್ಲಿಸುವುದಕ್ಕಾಗಿ ಆ ಒಂದು ಕಬ್ಬಿಣವನ್ನು ಕೆಳಗಡೆ ಹಾಕಿದರು. ಅದರ ಮುಖಾಂತರವಾಗಿ ಅದು ಗಟ್ಟಿಯಾಗಿ ನಿಂತುಕೊಂಡಿತು. ಆದರೆ ಸತ್ಯವೇದವು ನಮಗೆ ಕೆಲವು ಕಾರ್ಯಗಳನ್ನು ಪ್ರಕಟಪಡಿಸಿದ್ದೆ. ಅದರ ಮುಖಾಂತರವಾಗಿ ನಮ್ಮ ಆತ್ಮವು ಅದು ನಿಂತುಕೊಳ್ಳುವುದಕ್ಕೋಸ್ಕರ ಅದನ್ನು ನಾವು ಮೇಲಕ್ಕೆ ಎತ್ತುಕೊಂಡು ಹೋಗುತ್ತಲೇ ಇರಬೇಕು. Because as a child of God, our anchor does not go down. ಯಾಕಂದ್ರೆ ದೇವರ ಮಗುವಾಗಿರುವಂತ ನಾವುಗಳು ನಮ್ಮಲ್ಲಿ ಇರುವಂತ ಆ ಒಂದು ಆತ್ಮ ವಿಶ್ವಾಸವು ಕೆಳಗಡೆ ಹೋಗಬಾರದು. Because if we cast our anchor down, it will pull us down. ಒಂದು ವೇಳೆ ನಾವು ಅದನ್ನು ಕೆಳಗಡೆ ಹಾಕಿ ಬಿಡುವುದಾದರೆ ನಮ್ಮನ್ನು ಸಹ ಅದರ ಒಟ್ಟಿಗೆ ಕೆಳಗಡೆ ಎಳೆಯುತ್ತದೆ. But our anchor must go up. ಆದರೆ ನಮ್ಮಲ್ಲಿರುವಂತಹ ಒಂದು ಆತ್ಮ ವಿಶ್ವಾಸವು ಅದು ಯಾವಾಗಲೂ ಮೇಲಕ್ಕೆ ಹೋಗುತ್ತಲೇ Because our ಇರಬೇಕು. foundation is the Lord Jesus Christ who's up. ಯಾಕಂದ್ರೆ ನಮ್ಮ ಅಸ್ತಿತ್ವವು ಆತನು ತಂದೆಯಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಯಾವಾಗಲೂ ಮೇಲಗಡೆ ಇರುವಂತವನಾಗಿದ್ದಾನೆ. We are not called to put our anchors down. ನಮಗೆ ಕೊಟ್ಟಿರುವಂತ ಆ ಒಂದು ಆತ್ಮ ವಿಶ್ವಾಸವನ್ನು ಕೆಳಗಡೆ ಹಾಕುವುದಕ್ಕಾಗಿ ನಾವು ಕರೆಯಲ್ಪಟ್ಟವರಲ್ಲ. Bible says, cast your burden upon the Lord Jesus Christ, he cares for you. ಯಾಕಂದ್ರೆ ಸತ್ಯದ ವಾಕ್ಯ ಹೇಳುತ್ತದೆ, ನಿನ್ನ ಚಿಂತಾಭಾರವನ್ನು ಯೇಸುವಿನ ಮೇಲೆ ಹಾಕು, ಆತನು ನಿನಗೋಸ್ಕರ ಚಿಂತಿಸುವಂತವನಾಗಿದ್ದಾನೆ. Many times we are trying to cast our anchor in the wrong foundation. ಕೆಲವು ಬಾರಿ ನಮ್ಮ ಚಿಂತಾ ಭಾರಗಳನ್ನು ನಾವು ಬೇರೆಯವರ ಮೇಲೆ ಹಾಕುವುದಕ್ಕೆ ನಾವು ಹೋಗುತ್ತೇವೆ. Our anchor should be always placed upon the Lord Jesus Christ, because he is the foundation. He is not down, he is up. ಯಾಕಂದ್ರೆ ನಮ್ಮ ಅಸ್ತಿತ್ವವು ಯೇಸು ಕ್ರಿಸ್ತನಾಗಿದ್ದಾನೆ. ನಮ್ಮ ಎಲ್ಲ ಆತ್ಮ ವಿಶ್ವಾಸವನ್ನು ಆತನ ಮೇಲೆ ಹಾಕುವುದರಿಂದ ನಾವು ಸಹ ಆತನ ಒಟ್ಟಿಗೆ ಮೇಲಕ್ಕೆ ಹೋಗೋದಕ್ಕೆ ಪ್ರಾರಂಭಿಸುತ್ತೇವೆ. ಯಾಕಂದ್ರೆ ಆತನು ಮೇಲಿನವನಾಗಿದ್ದಾನೆ. Troubles, adversaries, storms comes in different shapes and different fashion and different forms in our life. ನಮ್ಮ ಜೀವನದಲ್ಲಿ ಕಷ್ಟಗಳು, ಸಂಕಟಗಳು, ಬಿರುಗಾಳಿಗಳು ಅನೇಕ ವಿಧವಾದ ಸನ್ನಿವೇಶಗಳಲ್ಲಿ ಅನೇಕ ಕಾರ್ಯಗಳ ಮುಖಾಂತರವಾಗಿ ಅದು ಬರುವಂತದ್ದಾಗಿದೆ. Storms of losing job, storms of not getting job,
ಒಂದು ವೇಳೆ ಕೆಲಸಗಳನ್ನು ಕಳೆದುಕೊಳ್ಳುವ ರೀತಿಯಲ್ಲಿ ಬರುವಂತ ಬಿರುಗಾಳಿಯು, ಇಲ್ಲವಾದ್ರೆ ಕೆಲಸವೇ ಸಿಗದೇ ಇರುವಂತ ಬಿರುಗಾಳಿಗಳು, storms of sickness, storms of financial problems, storms of failure in marriage. ಇಲ್ಲವಾದ್ರೆ ಆರ್ಥಿಕ ವಿಷಯದಲ್ಲಿ ಕಷ್ಟಗಳು, ಇಲ್ಲವಾದ್ರೆ ಮದುವೆಯ ವಿಷಯದಲ್ಲಿ ಕಷ್ಟಗಳು, ಇಲ್ಲವಾದ್ರೆ ಕೆಲಸದ ವಿಷಯಗಳಲ್ಲಿ ಕಷ್ಟಗಳು. And all these problems and difficulties and trouble, it does not come sending a notice in advance. Suddenly they come and we find ourselves in the midst of the storm. ಈ ಒಂದು ಕಷ್ಟಗಳು ನೋಡುವ ಸಮಯದಲ್ಲಿ ಏನೋ ನಿಮಗೆ ಮುಂಚಿತವಾಗಿ ಹೇಳಿ ನಾನು ಬರ್ತಿದ್ದೇನೆ ಎಂದು ಬರುವುದಿಲ್ಲ. ಅದು ತಕ್ಷಣವೇ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಬರುವಂತದಾಗಿದೆ. ಅದು ಗೊತ್ತಿಲ್ಲದ ರೀತಿಯಲ್ಲಿ ನಾವು ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ ಸಿಲುಕಾಕಿಕೊಳ್ಳುತ್ತೇವೆ. One moment our life goes smoothly journeying. Suddenly you see we encounter storm. Next moment. ನಾವು ನಮ್ಮ ಜೀವನದಲ್ಲಿ ಒಂದು ಸಮೃದ್ಧಿಯಾಗಿ, ಒಂದು ಸಂತೋಷವಾಗಿ, ಏನು ಕಷ್ಟಗಳಿಲ್ಲದೆ ನಾವು ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುತ್ತೇವೆ. ಆದರೆ ಎಲ್ಲೋ ಒಂದು ಭಾಗದಲ್ಲಿ ತಕ್ಷಣವೇ ಈ ರೀತಿಯಾದ ಬಿರುಗಾಳಿಗಳು ಬರುವುದಕ್ಕೆ ಪ್ರಾರಂಭಿಸುತ್ತದೆ. One season of life like it's a safe, enjoying the beauty and sailing on the ship. ಒಂದು ಭಾಗದಲ್ಲಿ ನೋಡಬೇಕಾದ್ರೆ ಏನು ಅವಮಾನದ ಕೊರತೆ ಇಲ್ಲದ ರೀತಿಯಲ್ಲಿ ನಾವು ಹಡಗನ್ನು ಸಾಧಾರಣವಾಗಿ ಆ ಒಂದು ನೀರಿನ ಮೇಲೆ ಚಲಿಸಿಕೊಂಡು ಹೋಗುತ್ತಿರುತ್ತೇವೆ. We enjoying the beauty and the scenery sailing on the ship. ನಾವು ಆ ಒಂದು ವಾತಾವರಣವನ್ನು ಆ ಒಂದು ಹಡಗಿನಲ್ಲಿ ಹೋಗುವಂತ ಸಮಯದಲ್ಲಿ ಸವಿಯುತ್ತಿರುತ್ತೇವೆ. But suddenly you find next moment storm comes and we are caught up in the middle of the storm. ತಕ್ಷಣವೇ ನೋಡಬೇಕಾದ್ರೆ ಬಿರುಗಾಳಿಯು, ಅಲೆಗಳು ಬರುವಂತ ಸಮಯದಲ್ಲಿ ಅದರ ಮಧ್ಯದಲ್ಲಿ ಸಿಲುಕಾಕಿಕೊಳ್ಳುತ್ತೇವೆ. In work we face storm. ನಮ್ಮ ಕೆಲಸದಲ್ಲಿಯೂ ಸಹ ಈ ರೀತಿಯಾದ ಬಿರುಗಾಳಿಗಳನ್ನು ನಾವು ಅನುಭವಿಸುತ್ತೇವೆ. In marriage, in our career we face storm. ನಾವು ನಮ್ಮ ಜೀವನದಲ್ಲಿ, ನಾವು ನಮ್ಮ ವಿವಾಹ ವಿಷಯಗಳಲ್ಲಿಯೂ ಸಹ ಈ ರೀತಿಯಾದ ಅನುಭವಕ್ಕೆ ಒಳಗಾಗುತ್ತೇವೆ. Suddenly we come to know our children are in the bad habits, hooked in so many things, in bad things. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ತಕ್ಷಣವೇ ಗೊತ್ತಾಗುತ್ತದೆ ನಮ್ಮ ಮಕ್ಕಳು ಕೆಟ್ಟ ಕೆಟ್ಟ ಕಾರ್ಯಗಳಿಗೆ ಒಳಗಾಗಿದ್ದಾರೆ ಎಂದು. Financial problem, ಆರ್ಥಿಕ not ಪರಿಸ್ಥಿತಿಗಳು, able to pay the fees for the children. ಮಕ್ಕಳಿಗೆ ಕಟ್ಟಬೇಕಾಗಿರುವಂತಹ ಫೀಸ್ ಅನ್ನು ಕಟ್ಟುವುದಕ್ಕೆ ಆಗುತ್ತಿಲ್ಲ. We don't want to, but suddenly without the knowledge you have fallen into some secret sin. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ, ನಿಮ್ಮ ಜ್ಞಾಪಕಕ್ಕೆ ಬರದ ರೀತಿಯಲ್ಲಿ ನೀವು ಯಾವುದೋ ಒಂದು ರಹಸ್ಯವಾದ ಪಾಪಕ್ಕೆ ಬಿದ್ದಿದ್ದೀರಾ. Our spiritual ship begins to buffet and shake. ನಮ್ಮ ಆತ್ಮಿಕ ರೀತಿಯಲ್ಲಿ ಇರುವಂತಹ ಹಡಗು ಅದು ಅಲಗಾಡುವುದಕ್ಕೆ ಪ್ರಾರಂಭಿಸುತ್ತದೆ. So in the midst of the storm you can be anchored and stabilized and secured. ಈ ಒಂದು ವಿಷಯಗಳಲ್ಲಿ ನೋಡಬೇಕಾದ್ರೆ ಆ ಬಿರುಗಾಳಿಯ ಬರುವಂತ ಸಮಯದಲ್ಲಿಯೂ ಸಹ ನಿಮಗೆ ಬೇಕಾಗಿರುವಂತಹ ಒಬ್ಬ ಚಾಲಕನ ಅಗತ್ಯವಾಗಿದೆ. ಆತನು ಬಂದು ಅದನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೆ ಸಾಧ್ಯವಾಗುತ್ತದೆ. In the midst of the storm, ಈ ಒಂದು ಬಿರುಗಾಳಿಯ ಮಧ್ಯದಲ್ಲಿ, in the midst of the crisis and trouble, ಅಲ್ಲಿ ಕಷ್ಟಗಳು, ಒತ್ತಡಗಳು ಬರುವಂತ ಸಮಯದಲ್ಲಿ you can be anchored and secured and stabilize our spiritual ship against the storm comes. ನಿಮ್ಮ ಆತ್ಮಿಕ ವಿಷಯದಲ್ಲಿ ಇರುವಂತ ಈ ರೀತಿಯಾದ ತಡೆಗಳು, ಅದು ಬಿರುಗಾಳಿಯ ಮುಖಾಂತರವಾಗಿ ಕಾಣಲ್ಪಡುವಂತ ಎಲ್ಲ ಕಾರ್ಯಗಳಿಂದ ನೀವು ಅದು ಸರಿಯಾದ ಮಾರ್ಗದಲ್ಲಿ ಹೋಗುವುದಕ್ಕೆ ನಿಮ್ಮಿಂದ ಸಾಧ್ಯವಾಗುತ್ತದೆ. I want to just share quickly 4 spiritual anchors. ಅಲ್ಲಿ 4 ವಿಧವಾದ ಆತ್ಮಿಕ ವಿಷಯದಲ್ಲಿ ಕಾಣಲ್ಪಡುವಂತ ನಿಮಗೆ ಬೇಕಾಗಿರುವಂತ ಸಹಾಯಕರು ಯಾರು ಎಂದು ನಾವು ನೋಡೋಣ. For anchor, what you say in Kannada? Nangurum in Tamil, Kannada? Okay, we'll read. The first thing is ಮೊದಲನೇದಾಗಿ Acts chapter 27 ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ and verse 29. 29ನೇ ವಾಕ್ಯ. Yeah, you'll find that word anchor there. 29, yeah. Read. ತಾಕೆವೆಂದು ಭಯಪಟ್ಟು ಹಡಗಿನ ಹಿಂಭಾಗದಿಂದ 4 ಲಂಗರಗಳನ್ನು ಬಿಟ್ಟು ಯಾವಾಗ ಬೆಳಗಾದೀತು ಎಂದು ಆರೈಸುತ್ತಿದ್ದರು. I want to, as I said, 4 spiritual anchors I want to talk. ಇಲ್ಲಿ 4 ವಿಧವಾದ ಲಂಗರಗಳನ್ನು ಕುರಿತಾಗಿ ಮಾತನಾಡುವುದಕ್ಕೆ The first thing is, ಮೊದಲನೇದಾಗಿ the Bible says, ಸತ್ಯದ ವಾಕ್ಯ ಹೇಳುತ್ತದೆ, they feared that they would dash against a rock, so they dropped 4 anchors. ಅಲ್ಲಿ ಅವರು ಭಯಪಟ್ಟು ಯಾವುದಾದ್ರೂ ಒಂದು ಬಂಡೆಗೆ ಹೋಗಿ ಅವರ ಹಡಗು ಅದು ಗುದಿಯುತ್ತಾರೆ ಎಂದು ತಿಳಿದುಕೊಂಡು ಅಲ್ಲಿದ್ದಂತ 4 ಲಂಗರಗಳನ್ನು ಅವರು ಕೆಳಗಡೆ ಹಾಕುತ್ತಾರೆ. When the ship begins to shake, ಅಲ್ಲಿ ಹಡಗು ಅದು ಅಲಗಾಡುವುದಕ್ಕೆ ಪ್ರಾರಂಭಿಸುವಾಗ, because of the wind and the storm, ಅಲ್ಲಿ ಬಿರುಗಾಳಿಯು ಮತ್ತೆ ಅಲೆಯ ನಿಮಿತ್ತವಾಗಿ to stabilize the ship, ಅದನ್ನು ಸರಿಯಾಗಿ ನಿಲ್ಲಿಸುವುದಕ್ಕೋಸ್ಕರ they dropped 4 anchors. ಅಲ್ಲಿ 4 ಲಂಗರಗಳನ್ನು ಅವರು ಕೆಳಗಡೆ ಹಾಕುತ್ತಾರೆ. That goes deep into the surface of the sea. ಅಲ್ಲಿ ಆ ಒಂದು ಸಮುದ್ರದ ಕೆಳಭಾಗಕ್ಕೆ ಹೋಗುತ್ತದೆ. To stabilize the ship, ಅದನ್ನು ಸರಿಯಾಗಿ ನಿಲ್ಲಿಸುವುದಕ್ಕೋಸ್ಕರ, to be secured strong, to secure strong, ಆ ಒಂದು ಬಿರುಗಾಳಿಗೆ ವಿರೋಧವಾಗಿ ನಿಂತುಕೊಳ್ಳುವುದಕ್ಕೋಸ್ಕರ, the Bible says, ಅಲ್ಲಿ ವಾಕ್ಯವು they ಬರೆಯಲ್ಪಟ್ಟಿದೆ, dropped 4 anchors. ಅಲ್ಲಿ ವಾಕ್ಯವು ಬರೆಯಲ್ಪಟ್ಟಿದೆ, ಅವರು ಹಡಗಿನ ಹಿಂಭಾಗದಿಂದ 4 ಲಂಗರಗಳನ್ನು ಬಿಟ್ಟರು ಎಂದು. So
it's like this. ಈ ರೀತಿಯಾಗಿದೆ. They drop one anchor in the front of the ship, ಆ ಒಂದು ಹಡಗಿನ ಮುಂಭಾಗದಲ್ಲಿ ಒಂದು ಲಂಗರವನ್ನು and ಹಾಕಿದರು. the second anchor they dropped behind the ship. ಇನ್ನೊಂದು ಲಂಗರವನ್ನು ಹಿಂದೆಗಡೆಯಿಂದ ಹಾಕಿದರು. So it should not go forward or should not come ಅದು backward. ಮುಂದಕ್ಕೂ ಹೋಗಬಾರದು, ಹಿಂದಕ್ಕೂ ಬರಬಾರದು. So another third anchor they dropped on the left side, and the fourth anchor they dropped on the right side, so it will not shake. ಇನ್ನೆರಡು ಲಂಗರಗಳನ್ನು ಬಲಗಡೆಯಲ್ಲಿ ಎಡಗಡೆಯಲ್ಲಿ ಅವರನ್ನು ಹಾಕಿದರು, ಯಾಕೆಂದ್ರೆ ಆ ಒಂದು ಹಡಗು So ಅಲಗಾಡಬಾರದೆಂದು. 4 anchors they dropped. ಅಲ್ಲಿ 4 ಲಂಗರಗಳನ್ನು ಅವರು ಹಾಕಿದರು. One in the front, ಮುಂದೆ, one in the back, ಹಿಂದಗಡೆ, and both the side, 2 ಭಾಗಗಳಲ್ಲಿ, left side and right side. ಎಡಗಡೆ ಮತ್ತೆ ಬಲಗಡೆ. When they drop that heavy metal anchor, ಆ ಒಂದು ದೊಡ್ಡ ಗಾತ್ರದ ಕಬ್ಬಿಣಗಳನ್ನು ಅವರು ಹಾಕುವಾಗ it reaches the foundation surface of the sea, ಆ ಒಂದು ಭೂಮಿಯ ಕೆಳಭಾಗಕ್ಕೆ, ಸಮುದ್ರದ ಕೆಳಭಾಗಕ್ಕೆ ಹೋಗುತ್ತದೆ. and the ship is stabilized, ಅದರ ಮುಖಾಂತರವಾಗಿ ಹಡಗು ನಿಂತುಕೊಳ್ಳುತ್ತದೆ, secured. ಅದಕ್ಕೆ ಸುರಕ್ಷತೆ It ಉಂಟಾಗುತ್ತದೆ. protects against the storm. ಆ ಒಂದು ಬಿರುಗಾಳಿಗೆ ಅದಕ್ಕೆ ರಕ್ಷಣೆ ಕೊಡುವಂತದ್ದಾಗಿದೆ. In our life, ನಮ್ಮ when ಜೀವನದಲ್ಲಿ, storms and the winds and troubles and difficulties come, ನಮ್ಮ ಜೀವನದಲ್ಲಿಯೂ ಸಹ ಈ ಒಂದು ಬಿರುಗಾಳಿಗಳು, ಅಲೆಗಳು, ಕಷ್ಟಗಳು, ಸಂಕಟಗಳು ಬರುವಾಗ, when our life is shaken, ನಮ್ಮ ಜೀವನವೂ ಸಹ ಅಲಗಾಡುವುದಕ್ಕೆ ಪ್ರಾರಂಭಿಸುವಾಗ, we have to have that 4 anchors. ನಮಗೂ ಸಹ ಈ ಒಂದು 4 ಲಂಗರಗಳ What is ಅವಶ್ಯಕತೆ that 4 ಉಂಟು. anchors they dropped? ಆ ಒಂದು 4 ಲಂಗರಗಳು One in the ಯಾವುದು? front, ಮುಂದಗಡೆ, one in the behind, ಹಿಂದಗಡೆ, on the left and right. ಎಡಗಡೆ ಮತ್ತೆ ಬಲಗಡೆ. When you look overall from the top, it looks as a sign of the cross. ಅದು ನೀವು ಮೇಲುಗಡೆಯಿಂದ ನೋಡಬೇಕಾದ್ರೆ ಆ ಒಂದು ಆಕೃತಿ ನೋಡಬೇಕಾದ್ರೆ ಶಿಲುಬೆಯ ರೀತಿಯಲ್ಲಿ ಕಾಣಲ್ಪಡುತ್ತದೆ. Hallelujah. Hallelujah. Do you understand what I'm saying? ನಿಮಗೆ ಅರ್ಥವಾಗುತ್ತಿದೆಯಾ? It's a symbol of the cross. ಇದು ಶಿಲುಬೆಯನ್ನು ಕುರಿತಾಗಿ ತೋರಿಸುವಂತ Remember, ಚಿತ್ರೀಕರಣ. when you go through the storms of life, when difficulties comes, remember the cross of Jesus Christ will secure and protect our life against the wind and the storm. ನೀವು ಸಹ ನಿಮ್ಮ ಜೀವನದಲ್ಲಿ ಕಷ್ಟಗಳು, ಸಂಕಟಗಳು, ಅದು ಮಾತ್ರ ಅಲ್ಲ, ಬಿರುಗಾಳಿಗಳು, ಅಲೆಗಳ ಮುಖಾಂತರವಾಗಿ ಹೋಗುವಂತ ಸಮಯದಲ್ಲಿ ನೀವು ಒಂದನ್ನು ತಿಳಿದುಕೊಳ್ಳಬೇಕು. ನೀವು ಯೇಸು ಕ್ರಿಸ್ತನ ಶಿಲುಬೆಯನ್ನು ನೋಡಿಕೊಂಡು ನೀವು ಗಮನಿಸಿ ಹೋಗುವ ಸಮಯದಲ್ಲಿ ನಿಮಗೆ ಒಂದು ಚೆನ್ನಾಗಿ ಗೊತ್ತಾಗುತ್ತದೆ, ಆತನ ಮುಖಾಂತರವಾಗಿ ನಿಮಗೆ ರಕ್ಷಣೆ, ಸುರಕ್ಷತೆ ಉಂಟಾಗುತ್ತದೆ. Remember, it's the cross that will ground us strong and protect us. ನೀವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು, ಆ ಒಂದು ಶಿಲುಬೆಯ ಮುಖಾಂತರವಾಗಿಯೇ ನಮಗೆ ಅಡಿಪಾಯ ಉಂಟಾಗುತ್ತದೆ, ಅದರ ಮುಖಾಂತರವಾಗಿ ನಮಗೆ ಆ ಒಂದು ರಕ್ಷಣೆ ಉಂಟಾಗುತ್ತದೆ. The Bible says in 1 Corinthians 1:18, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, the message of the cross is foolishness for the people who are perishing. ಇಲ್ಲಿ ಆ ಒಂದು ನಾಶನದ ಮಾರ್ಗದಲ್ಲಿ ಇರುವಂತಹ ಜನರಿಗೆ ಶಿಲುಬೆಯ ಸಂದೇಶ ಹುಚ್ಚು ಮಾತಾಗಿದೆ. But to us who are saved, it is the power of God. ಆದ್ರೆ ಆತರ ಮುಖಾಂತರವಾಗಿ ರಕ್ಷಣೆ ಹೊಂದಿಕೊಂಡಿರುವವರಿಗೆ ಮಾತ್ರ ಅದು ದೇವರ So ಶಕ್ತಿಯಾಗಿದೆ. people who are perishing, it is foolishness for them about the cross. ನಾಶಕರವಾಗಿ ಹೋಗುತ್ತಿರುವಂತಹ ಜನರಿಗೂ ಅದೊಂದು ಹುಚ್ಚು ಮಾತಾಗಿದೆ ಶಿಲುಬೆಯ ಸಂದೇಶ. But we who are saved and safe, it is the power of God. ನಮಗೂ ರಕ್ಷಣೆ ಆಗಿರುವಂತ ನಮಗೂ ಅದು ದೇವರ ಬಲವಾಗಿದೆ. Every time when you go through some difficulties, ಪ್ರತಿ ಬಾರಿಯೂ ನೀವು ಕಷ್ಟಗಳ ಮಧ್ಯದಲ್ಲಿ ಹೋಗುವಾಗ, every time when the storms comes in your life, ಪ್ರತಿ ಬಾರಿ ಆ ಒಂದು ಬಿರುಗಾಳಿಗಳು ಬರುವಾಗ, remember it's the cross that will ground us safe and secure. ನೀವು ಒಂದನ್ನು ತಿಳಿದುಕೊಳ್ಳಿರಿ, ಆ ಒಂದು ಶಿಲುಬೆಯೇ ನಿಮಗೆ ಅಡಿಪಾಯಾಗಿ ಗಟ್ಟಿಯಾಗಿ ನಿಂತುಕೊಳ್ಳುವುದಕ್ಕೆ ಸಹಾಯ ಮಾಡುವಂತದ್ದಾಗಿದೆ. Hallelujah. 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 There was a great man of God called Oswald Chamber. ಆಲ್ಸ್ವರ್ಡ್ ಚೇಂಬರ್ ಎನ್ನುವಂತ ದೇವ ಮನುಷ್ಯರಿದ್ದರು. He died in the year 1917. ಅವರು 1917ನೇ ವರ್ಷದಲ್ಲಿ ಅವರು ಮರಣವನ್ನು ಹೊಂದಿದರು. He was a great man of God. ಅವರು ದೇವರ ಸೇವಕರಾಗಿದ್ದರು. He died in Cairo in Egypt ಅವರು ಐಗುಪ್ತ ದೇಶದಲ್ಲಿರುವಂತ ಕೈರೋ ಎನ್ನುವಂತ ಪ್ರಾಂತ್ಯದಲ್ಲಿ ತಮ್ಮ ಕೊನೆಯ ಉಸಿರನ್ನು because ಎಳೆದರು. of his sickness. ಯಾಕಂದ್ರೆ ಅವರು ಅನಾರೋಗ್ಯದಲ್ಲಿದ್ದರು. He's written many books. ಅವರು ಅನೇಕ ಪುಸ್ತಕಗಳನ್ನು He was a ಬರೆದಿದ್ದಾರೆ. great man of God. ಅವರು ದೇವರಿಗೆ ಎಂದು ದೊಡ್ಡ ವ್ಯಕ್ತಿಯಾಗಿ ಕಾಣಲ್ಪಟ್ಟರು. He stated one statement like this: ಅವರು ಈ ರೀತಿಯಾಗಿ ಒಂದು ವಚನವನ್ನು ಕೊಟ್ಟರು, whole heaven is so interested to know about the cross of Jesus Christ. ಪರಲೋಕದಲ್ಲಿರುವಂತ ಎಲ್ಲರೂ ಸಹ ಯೇಸು ಕ್ರಿಸ್ತನ ಶಿಲುಬೆಯ ಕುರಿತು ತಿಳಿದುಕೊಳ್ಳುವುದಕ್ಕೆ ಅವರು ಬಹಳ ಆಕಾಂಕ್ಷೆ ಉಳ್ಳವರಾಗಿದ್ದಾರೆ. The whole heaven is so conscious and so anxious to know about the cross of Jesus Christ. ಪರಲೋಕದಲ್ಲಿರುವಂತ ಪ್ರತಿಯೊಂದು ಜೀವಿಗಳು ಸಹ ಯೇಸು ಕ್ರಿಸ್ತನ ಶಿಲುಬೆಯನ್ನು ಕುರಿತಾಗಿ ತಿಳಿದುಕೊಳ್ಳುವುದಕ್ಕೆ ಬಹಳ ಆಸಕ್ತಿ ಉಳ್ಳವರಾಗಿದ್ದಾರೆ. Then he said the whole hell and the devil are so terrified and scared and worried about the cross of Jesus Christ. ಅದೇ ರೀತಿಯಾಗಿ ಬರೆಯಲ್ಪಟ್ಟಿದ್ದಾರೆ, ನರಕದಲ್ಲಿರುವಂತ ಸೈತಾನನು ಅದು ಮಾತ್ರಲ್ಲ ಆತನ ಸೈನ್ಯವು ಆ ಒಂದು ಶಿಲುಬೆಯನ್ನು ಕುರಿತಾಗಿ ಅವರು ಬಹಳ
ಭಯದಲ್ಲಿ ನಡುಕದಲ್ಲಿ ಕಾಣಲ್ಪಡುವಂತವರಾಗಿದ್ದಾರೆ. Whole heaven ಪರಲೋಕ is ಪೂರ್ತಿಯಾಗಿ so anxious, ಅದನ್ನು ತಿಳಿದುಕೊಳ್ಳುವುದಕ್ಕೆ, so interested to know about the cross of Jesus Christ. ಯೇಸು ಕ್ರಿಸ್ತನ ಶಿಲುಬೆಯನ್ನು ಕುರಿತು ತಿಳಿದುಕೊಳ್ಳುವುದಕ್ಕೆ ಬಹಳ ಆಸಕ್ತಿ And ಉಳ್ಳವರಾಗಿದ್ದಾರೆ. whole heaven, whole hell, ಆದ್ರೆ ಪೂರ್ತಿಯಾಗಿರುವಂತ ನರಕವು and all the devil are so terrified and scared about the cross of Jesus Christ. ಅಲ್ಲಿ ಯೇಸು ಕ್ರಿಸ್ತನ ಶಿಲುಬೆ ಎಂದು ಹೇಳುವಂತ ಸಮಯದಲ್ಲಿ ಅಲ್ಲಿ ಇರುವಂತ ಸೈನ್ಯವು ಮತ್ತೆ ಆತನ ಸೈತಾನನ ಸೈನ್ಯವು ಬಹಳ ಭಯವುಳ್ಳವರಾಗಿ ನಡುಕದಿಂದ But ಕಾಣಲ್ಪಡುವಂತವರಾಗಿದ್ದಾರೆ. only the human being on the earth, they are so ignorant and they're not so interested to know and the importance and the value of the cross of Jesus Christ. ಆದ್ರೆ ಲೋಕದಲ್ಲಿ ಕಾಣಲ್ಪಡುವಂತ ಜನರು ಅವರು ಆಸಕ್ತಿನೇ ಇಲ್ಲದ ರೀತಿಯಲ್ಲಿ, ಏನೋ ಸಮಯ ಪ್ರಜ್ಞೆಯೂ ಇಲ್ಲದ ರೀತಿಯಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯ ಕುರಿತಾಗಿ ಅರಿವಿಕೆನೇ ಇಲ್ಲದ ರೀತಿಯಲ್ಲಿ ಕಾಣಲ್ಪಡುತ್ತಿದ್ದಾರೆ. It is so sad. ಇದು ಬಹಳ ವೇದನೆ ತರುವಂತ Heaven ಕಾರ್ಯ. wants to know, ಪರಲೋಕವು ತಿಳಿದುಕೊಳ್ಳುವುದಕ್ಕೆ ಇಷ್ಟಪಡುತ್ತಿದೆ. the hell is so scared, ನರಕವು ಬಹಳ ಭಯದಿಂದ ಇದೆ. but people on the earth, they are not so concerned and they are not valid the importance of the cross of Jesus Christ who died on the cross. ಆದ್ರೆ ಈ ಲೋಕದಲ್ಲಿಯೋ ಆ ಯೇಸು ಕ್ರಿಸ್ತನ ಮರಣವು ಆತನ ಶಿಲುಬೆಯ ಮುಖ್ಯತ್ವವನ್ನು ತಿಳಿಯದ ರೀತಿಯಲ್ಲಿ, ಆಸಕ್ತಿನೇ ಇಲ್ಲದ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ. Many of us, we are not able to lead a healthy life, a prosperous life, good life, because we are not understood really the revelation of the cross of Jesus Christ. ಅನೇಕ ಜನರು ತಮ್ಮ ಜೀವನದಲ್ಲಿ ಒಂದು ಸೌಖ್ಯಕರವಾದ ಜೀವನ, ಸಮೃದ್ಧಿಕರವಾದ ಜೀವನ, ಏನು ಶಾಪು ಇಲ್ಲದೆ ಇರುವಂತ ಜೀವನ ನಡೆಸುವುದಕ್ಕೆ ಆಗುತ್ತಿಲ್ಲ. ಯಾಕಂದ್ರೆ ಅವರಿಗೆ ಯೇಸು ಕ್ರಿಸ್ತನ ಶಿಲುಬೆಯ ಕುರಿತಾದ ಮಹತ್ವವು ಅವರಿಗೆ ಗೊತ್ತಿಲ್ಲ. If just they would have put one anchor, ಅಲ್ಲಿ ಆ ಒಂದು ಲಂಗರವನ್ನು ಹಾಕಿರುವುದಾದರೆ still the ship can go backward. ಆ ಒಂದು ಹಡಗು ಹಿಂದ್ಗಡೆ ಹೋಗುವುದಕ್ಕೆ ಸಾಧ್ಯ. Or if you put back and in the front, still it will shake other side. ಒಂದು ವೇಳೆ ನೀವು ಮುಂದಕ್ಕೆ ಒಂದು ಲಂಗರ, ಹಿಂದಕ್ಕೆ ಒಂದು ಲಂಗರವನ್ನು ಹಾಕಿರುವುದಾದರೂ ಸಹ ಈ ಕಡೆ ಆ ಕಡೆ ಇಲ್ಲದೆ ಇರುವುದರಿಂದ ಅದು ಅಲಗಾಡುವುದಕ್ಕೆ But ಪ್ರಾರಂಭಿಸುತ್ತದೆ. they had put on four anchors. ಆದ್ರೆ ಅವರನ್ನು ನೋಡಿರಿ, 4 ಭಾಗದಲ್ಲಿಯೂ ಸಹ ಲಂಗರಗಳನ್ನು ಹಾಕಿದ್ದಾರೆ. It's a symbol of the cross. ಇದು ಆ ಒಂದು ಶಿಲುಬೆಯ ಕುರಿತಾಗಿ ತೋರಿಸುವಂತ You may know ಚಿಹ್ನೆ. some things in your spiritual life, ನಿಮ್ಮ ಆತ್ಮಿಕ ವಿಷಯದಲ್ಲಿ ಕೆಲವು ಕಾರ್ಯಗಳು, but unless you know the whole cross, the resurrection and the death and the resurrection and the revelation of the cross, we will not go much far. ನಿಮಗೆ ಯೇಸು ಕ್ರಿಸ್ತನ ಆ ಒಂದು ಮರಣದ ಕುರಿತಾಗಿ, ಆತನ ಶಿಲುಬೆಯ ಕುರಿತಾಗಿ ನಿಮಗೆ ಪ್ರಕಟಣೆ ಇಲ್ಲದೆ ಹೋದರೆ ನಿಮ್ಮ ಆತ್ಮಿಕ ಜೀವಿತದಲ್ಲಿ ವಿಷಯಗಳಲ್ಲಿ ಮುಂದಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ. We have very limited knowledge about the cross. ನಮಗೆ ಶಿಲುಬೆಯ ಕುರಿತಾಗಿ ಆ ಒಂದು ಜ್ಞಾನವು ಬಹಳ ಕಡಿಮೆಯಾಗಿದೆ. Many people, if I ask, you will tell Jesus died on the cross so that I can go to heaven. ಅನೇಕ ಜನರು ನಾನು ಕೇಳುವುದಾದರೆ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣವನ್ನು ಹೊಂದಿದ್ದಾನೆ, ಅದರ ನಿಮಿತ್ತವಾಗಿ ನಾವು ಪರಲೋಕಕ್ಕೆ ಹೋಗಬಹುದು ಎಂದು That is ಹೇಳುತ್ತೀರಾ. just only one part of it. ಅದು ಬರೀ ಒಂದು ಭಾಗವಾಗಿದೆ. There are so many other benefits what Jesus has done on the cross. ಆದ್ರೆ ಆ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಅನೇಕ ಮಹತ್ತಾದ ಕಾರ್ಯಗಳನ್ನು ನಮಗೋಸ್ಕರ ಆತನು ಮಾಡಿ In ಮುಗಿಸಿದ್ದಾನೆ. a very simple way to tell, ಇದು ಬಹಳ ಒಂದು ಸಾಧಾರಣವಾಗಿ ಹೇಳುವುದಾದರೆ, He took all our bad things upon Him and He gave all His good things for us on the cross. ನಮ್ಮ ಕೆಟ್ಟ ಕಾರ್ಯಗಳನ್ನು ಆತನು ತನ್ನ ಮೇಲೆ ತೆಗೆದುಕೊಂಡು ಆತನಲ್ಲಿರುವಂತಹ ಎಲ್ಲಾ ಒಳ್ಳೆಯತನಗಳನ್ನು ನಮಗೆ ಆ ಒಂದು ಶಿಲುಬೆಯ ಮುಖಾಂತರವಾಗಿ ಆತನು ಕೊಟ್ಟಿದ್ದಾನೆ. Galatians 3:13 says, Cursed is a man who hangs on the tree. ಅಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, And He has redeemed us from the curse of the law. ಆತನು ಆ ಒಂದು ಶಾಪಗ್ರಸ್ತಿಕೆಯಿಂದ ನಮ್ಮನ್ನು ಆತನು ಬಿಡುಗಡೆ ಮಾಡಿದ್ದಾನೆ. We are not under the curse anymore. ನಾವು ಆ ಒಂದು ಶಾಪದಲ್ಲಿ ನಾವು ಇನ್ನು ಕಾಣಲ್ಪಡುತ್ತಿಲ್ಲ. We are not under the law anymore. ನಾವು ಆ ಒಂದು ಆಜ್ಞಾ ವಿಧಿಗಳಿಗೆ ನಾವು ಕಾಣಲ್ಪಡುತ್ತಿಲ್ಲ. We are by the grace of God. ನಾವು ದೇವರ ಕೃಪೆಯಿಂದ, We don't get blessings because of our good things or bad things. ನಮ್ಮ ಒಳ್ಳೆಯತನದಿಂದ ಕೆಟ್ಟತನದಿಂದ ನಮಗೆ ಆಶೀರ್ವಾದ ಬರುತ್ತದೆ ಎಂದು ತಿಳಿದುಕೊಳ್ಳಬೇಡಿರಿ. We receive everything of all the goodness of God because what Jesus has done on the cross. ನಾವು ದೇವರ ಒಳ್ಳೆಯತನವನ್ನು ಎಲ್ಲವನ್ನು ನಾವು ಪಡೆದುಕೊಳ್ಳುತ್ತಿದ್ದೇವೆ, ಯಾಕಂದ್ರೆ ಯೇಸು ಕ್ರಿಸ್ತನು ಈಗಾಗಲೇ ಆ ಒಂದು ಶಿಲುಬೆಯಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. The Bible says he who knew no sin, he became a sin for us. ಪಾಪವನ್ನು ಅರಿಯದೇ ಇರುವಂತ ವ್ಯಕ್ತಿಯು ನಮಗೋಸ್ಕರ ಶಾಪಗ್ರಸ್ತನಾದನು, ಪಾಪವನ್ನು ಆತನು ಹೊತ್ತುಕೊಂಡನು. And the Bible says he took all our infirmities and he carried all our sickness upon himself, and by his wounds we are healed. ಅದು ಮಾತ್ರವಲ್ಲ, ಸತ್ಯದ ವಾಕ್ಯ ಬರೆಯಲ್ಪಟ್ಟಿದೆ, ನಮ್ಮ ಶಾಪವನ್ನು, ನಮ್ಮ ಆ ಒಂದು ಅನಾರೋಗ್ಯವನ್ನು ಆತನು ತೆಗೆದುಕೊಂಡನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ. Hallelujah. Hallelujah. My brother, my sister, ನನ್ನ ಸಹೋದರ ಸಹೋದರಿ, many of us we don't know. ಅನೇಕ ಜನರಿಗೆ ಗೊತ್ತಿಲ್ಲ. Why do I say that? ನಾನು ಯಾಕೆ ಹೇಳುತ್ತೇನೆ? Because ಯಾಕೆಂದರೆ where do I see my sin? ನನ್ನ ಪಾಪವನ್ನು ನಾನು ಎಲ್ಲಿ ನೋಡುವುದಕ್ಕೆ ಸಾಧ್ಯ? I see on the cross. ಯಾಕೆಂದ್ರೆ ನನ್ನ ಪಾಪವನ್ನು ಆ ಒಂದು ಶಿಲುಬೆಯ ಮೇಲೆ Where ನೋಡುತ್ತೇನೆ. do I see my sickness? ನನ್ನ
ನನ್ನ ಅನಾರೋಗ್ಯ ಎಲ್ಲಿ ನೋಡುತ್ತೇನೆ? I see on the cross. ನಾನು ಆ ಒಂದು ಶಿಲುಬೆಯ ಮೇಲೆ ನೋಡುತ್ತಿದ್ದೇನೆ. I am not under the curse. ನಾನು ಶಾಪಗ್ರಸ್ತನಲ್ಲ. Because he took everything. ಯಾಕಂದ್ರೆ ಆತನು ನನಗೋಸ್ಕರ ಎಲ್ಲವನ್ನೂ ತೆಗೆದುಕೊಂಡಿದ್ದಾನೆ. Whatever that all your bad things you must see on the cross, and whatever of good things of his you must take it by faith. ಯಾವ್ದು ನಿಮ್ಮ ತಪ್ಪಾದ ಕಾರ್ಯಗಳು ಕೆಟ್ಟತನಗಳು ಆತನು ತೆಗೆದುಕೊಂಡಿದ್ದಾನೆ. ಅದು ಮಾತ್ರವಲ್ಲ, ಆತನು ತನ್ನ ಶಿಲುಬೆಯ ಮುಖಾಂತರವಾಗಿ ಒಳ್ಳೆಯತನಗಳನ್ನು ನಮಗೆ ಆತನು ಕೊಟ್ಟಿದ್ದಾನೆ. ಅದರ ಮುಖಾಂತರವಾಗಿ ನಮಗೆ ರಕ್ಷಣೆ ಉಂಟಾಗಿದೆ. Remember, it's the cross that secured our Christian life. ಅರ್ಥ ಮಾಡಿಕೊಳ್ಳಿರಿ, ತಿಳಿದುಕೊಳ್ಳಿರಿ, ಆ ಒಂದು ಶಿಲುಬೆಯೇ ನಮ್ಮನ್ನು ಆ ಒಂದು ಕ್ರೈಸ್ತ ಜೀವನದಲ್ಲಿ ನಮ್ಮನ್ನು ಸಮೃದ್ಧಿಯಾಗಿ ಮಾಡುತ್ತಿದೆ. When we read in Luke 23rd chapter, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಓದುವಾಗ we see Jesus is hanging on the cross. ನಾವು ನೋಡುತ್ತೇವೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆತನು ಹಾಕಲ್ಪಟ್ಟಿದ್ದಾನೆ. There's a great crowd. ಅಲ್ಲಿ ಅನೇಕ ಜನ ಸಮೂಹ ಉಂಟು. People saw the cross. ಅಲ್ಲಿ ಜನರು ಆ ಒಂದು ಶಿಲುಬೆಯನ್ನು ನೋಡಿದರು. They did not know the value of it. ಆ ಒಂದು ಮಹತ್ವವನ್ನು, ಅಮೂಲ್ಯವಾದ ಕಾರ್ಯವನ್ನು ಅವರಿಗೆ ಗೊತ್ತಿರಲಿಲ್ಲ. They never know the revelation of it. ಅದರ ಮುಖಾಂತರವಾಗಿ ಬರುವಂತ ಪ್ರಕಟಣೆಯ ಕುರಿತಾಗಿ ಅವರಿಗೆ ಗೊತ್ತಿರಲಿಲ್ಲ. That's what the Bible says. If the devil knew what is going to happen through the cross, they would not crucified him on the cross. ಅದಕ್ಕೆ ವಾಕ್ಯ ಬರೆಯಲ್ಪಟ್ಟಿದೆ, ಒಂದು ವೇಳೆ ಸೈತಾನನಿಗೆ ಆ ಒಂದು ಶಿಲುಬೆಯ ಮುಖಾಂತರವಾಗಿ ಬರುವಂತ ಕಾರ್ಯಗಳು ಗೊತ್ತಿರುವುದಾದರೆ ಆತನು ಎಂದಿಗೂ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕುತ್ತಿರಲಿಲ್ಲ ಎಂದು ಬರೆಯಲ್ಪಟ್ಟಿದೆ. When the people saw the cross, they doubted him. ಅಲ್ಲಿ ಆ ಜನರು ಆ ಒಂದು ಯೇಸು ಕ್ರಿಸ್ತನನ್ನು ಆ ಒಂದು ಶಿಲುಬೆಯ ಮೇಲೆ ನೋಡುವಂತ ಸಮಯದಲ್ಲಿ ಆತನ ಮೇಲೆ ಸಂಶಯ ಪಟ್ಟರು. And some mocked at him. ಆತನಿಗೆ ಗುಣಗುಟ್ಟಿದರು. And soldiers made fun of him. ಅದು ಮಾತ್ರ ಅಲ್ಲ, ಸೈನಿಕರು ಆತನಿಗೆ ಅಪಹಾಸ್ಯ ಮಾಡಿದರು. And they said, if you are Christ, you saved others, but he cannot save himself. They made fun of him. ಒಂದು ವೇಳೆ ನೀನು ಕ್ರಿಸ್ತನಾಗಿರುವುದಾದರೆ ನೀನು ಕೆಳಗಡೆ ಇಳಿದು ಬಾ, ನೀನು ಬೇರೆಯವರನ್ನು ರಕ್ಷಿಸಿದ ರೀತಿಯಲ್ಲಿ ನಿನ್ನನ್ನು ಸಹ ರಕ್ಷಿಸಿಕೋ ಎಂದು ಅಪಹಾಸ್ಯ ಮಾಡಿದರು. They said, if you are the Christ, ಒಂದು ವೇಳೆ ನೀನು ಕ್ರಿಸ್ತನಾಗಿರುವುದಾದರೆ why don't you save yourself? ನಿನ್ನನ್ನು ನೀನೇ ಯಾಕೆ ರಕ್ಷಿಸಿಕೊಳ್ಳುತ್ತಿಲ್ಲ? And why don't you come out of the cross? ಯಾಕೆ ನೀನು ಶಿಲುಬೆಯಿಂದ ಇಳಿದು ಬರುತ್ತಿಲ್ಲ? They want proof. ಅವರಿಗೆ ಆ ಒಂದು ಪ್ರೂಫ್ ಬೇಕಾಗಿದೆ. If you are the Christ, ನೀನು if you are the ಕ್ರೈಸ್ತನಾಗಿರುವುದಾದರೆ, Savior, ನೀನು ರಕ್ಷಕನಾಗಿರುವುದಾದರೆ, now you are crucified. ನಿನ್ನನ್ನು ಶಿಲುಬೆಗೆ ಹಾಕಿದ್ದಾರೆ. You have been nailed. ನಿನ್ನನ್ನು ಆಣೆ ಹಾಕಿ ಹೊಡೆದಿದ್ದಾರೆ. You saved others. ನೀನು ಬೇರೆಯವನು ರಕ್ಷಿಸಿದ್ದೀಯಾ? Now if you are really, you are the Messiah, you are the Christ, why don't you step down from the cross? Then we will believe. ನೀನು ಮೆಸ್ಸಿಯನಾಗಿರುವುದಾದರೆ, ನೀನು ರಕ್ಷಕನಾಗಿರುವುದಾದರೆ, ನೀನು ಯಾಕೆ ನಿನ್ನನ್ನು ನೀನು ರಕ್ಷಿಸಿಕೊಳ್ಳುವುದಕ್ಕಾಗುತ್ತಿಲ್ಲ? ನೀನು ಕೆಳಗಡೆ ಇಳಿದು ಬಾ, ನಾನು ನಿನ್ನ ಮೇಲೆ ನಂಬಿಕೆ ಇಡುತ್ತೇವೆ. Today also same thing people say. If you are Jesus, if you are really the Savior, you do this, we want some proof. ಈ ದಿನದಲ್ಲಿಯೂ ಸಹ ಜನರು ಇದೇ ರೀತಿಯಾಗಿ ಹೇಳುತ್ತಿದ್ದಾರೆ, ನೀನು ಯೇಸು ಕ್ರಿಸ್ತನಾಗಿರುವುದಾದರೆ, ನಿಜವಾಗಿ ನೀನು ಮೆಸ್ಸಿಯನಾಗಿರುವುದಾದರೆ ನಮಗೆ ಅದಕ್ಕೆ ಬೇಕಾಗಿರುವಂತ ಪ್ರೂಫ್ಗಳನ್ನು ಕೊಡು. What they said 2000 years ago, you come down from the cross, then we will believe that you are the Christ, you are the Messiah. ಆ ಒಂದು 2000 ವರ್ಷಗಳ ಹಿಂದೆ ಯಾವ ರೀತಿಯಾಗಿ ಹೇಳಿದರೋ, ನೀನು ಇಳಿದು ಬಾ, ನೀನು ಇಳಿದು ಬರುವಾಗ ನಾವು ನಂಬುತ್ತೇವೆ ನೀನೇ ಮೆಸ್ಸಿಯನು ರಕ್ಷಕನು ಎಂದು. My brother, my sister, this morning I have come here to tell you, Jesus has proved himself as a Messiah, as a Savior, not because he should come down from the cross, because he stayed on the cross without coming down. He is the Savior of the world today. ನನ್ನ ಪ್ರೀತಿ ಉಳ್ಳ ಸ್ನೇಹಿತರೆ, ನಾನು ಒಂದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯೇಸು ಕ್ರಿಸ್ತನು ಆತನು ಆ ಒಂದು ಶಿಲುಬೆಯಿಂದ ಇಳಿದು ಬಂದಿದ್ದರಿಂದ ಆತನು ತಾನೇ ಮೆಸ್ಸಿಯನು ರಕ್ಷಕನು ಎಂದು ಆತನು ಜನರಿಗೆ ತೋರಿಸಲಿಲ್ಲ. ಆತನು ಶಿಲುಬೆಯ ಮೇಲೆ ಇದ್ದಿದ್ದರಿಂದಲೇ ಜನರು ಅದರ ಮುಖಾಂತರವಾಗಿ ತಿಳಿದುಕೊಂಡರು ಆತನೇ ಮೆಸ್ಸಿಯನು ರಕ್ಷಕನು ಎಂದು. Hallelujah. 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 If you would have come down from the cross, you wouldn't have been a Savior. ಒಂದು ವೇಳೆ ಆತನು ಶಿಲುಬೆಯಿಂದ ಇಳಿದು ಬಂದಿರುವುದಾದರೆ ಆತನನ್ನು ರಕ್ಷಕನೆಂದು ಯಾರು ತಿಳಿದುಕೊಳ್ಳಲಿಲ್ಲ. He proved himself as a Savior because he stayed on the cross. ಆತನು ತಾನೇ ರಕ್ಷಕನು ಎಂದು ಜನಸಮೂಹಕ್ಕೆ ತೋರಿಸಿಕೊಟ್ಟನು. ಯಾಕೆಂದ್ರೆ ತನ್ನನ್ನು ತಾನೇ ಆ ಒಂದು ಶಿಲುಬೆಯ ಮೇಲೆ ಆತನು ಇರಿಸಿಕೊಂಡನು. If you would have proved I am the Messiah, if you would have stepped down and walked down from the cross, today you would have not been a Savior. ಒಂದು ವೇಳೆ ಜನಸಮೂಹಕ್ಕೆ ನಾನೇ ಮೆಸ್ಸಿಯನೇ ಎಂದು ಹೇಳಿ ಆ ಒಂದು ಶಿಲುಬೆಯಿಂದ ಕೆಳಗಡೆ ಇಳಿದು ಬಂದಿರುವುದಾದರೆ ಆತನು ಈ ಲೋಕಕ್ಕೆ ರಕ್ಷಕನಾಗದೆ ಈ ದಿನದಲ್ಲಿ ಕಾಣಲ್ಪಡುತ್ತಿದ್ದನು. The message of the cross is foolishness for the people who are perishing, but to us who are saved, it is the power of God. ನಾಶನದ ಮಾರ್ಗದಲ್ಲಿರುವಂತ ಜನರಿಗೆ ಶಿಲುಬೆಯ ಆ ಒಂದು ಸಂದೇಶವು ಹುಚ್ಚು ಮಾತಾಗಿದೆ, ಆದರೂ ನಮಗಾದರೂ ದೇವರ ಶಕ್ತಿಯಾಗಿದೆ. That's why Paul says, I'm not ashamed to preach the gospel. ಅದಕ್ಕೆ ಪೌಲನು ಹೇಳುತ್ತಾನೆ, ಸುವಾರ್ತೆಯನ್ನು ಸಾರುವುದಕ್ಕೆ ನಾನು ಅಸಹ್ಯ ಪಡುವುದಿಲ್ಲ. Because it is the power of God to save the mankind. ಯಾಕಂದ್ರೆ ಅದು ಜನರನ್ನು ರಕ್ಷಿಸೋದಕ್ಕೋಸ್ಕರ ಅದು ದೇವರ ಶಕ್ತಿಯಾಗಿದೆ. Christianity founded on the cross of Jesus Christ. ಈ ಒಂದು ಕ್ರೈಸ್ತರು ಎಂದು ಹೇಳುವಂತ ಸಮಯದಲ್ಲಿ ಅದು ಒಂದು ಶಿಲುಬೆಯ ಮುಖಾಂತರವಾಗಿ ಅದು ಉಂಟಾದಂತ ಕಾರ್ಯವಾಗಿದೆ. They encountered the storm. ಅವರು ಆ ಒಂದು
ಹಡಗಿನಲ್ಲಿ ಆ ಒಂದು ಬಿರುಗಾಳಿಗೆ ಅವರು ಹೋದರು. 4 anchor. ಅಲ್ಲಿ 4 ಕಾರ್ಯಗಳನ್ನು ಹಾಕಿ ಲಂಗರಗಳನ್ನು ಹಾಕಿದ್ದಾರೆ. That to teach us. ಅದು ನಮಗೆ When you find ತೋರಿಸುತ್ತದೆ. yourself in trouble, when you find you are in the storm, remember the cross of Jesus Christ, what he has done for you. ಇದು ನಮಗೆ ಏನನ್ನು ತಿಳಿದುಕೊಡುತ್ತದೆ ಎಂದು ನೋಡಬೇಕಾದ್ರೆ, ನೀವು ಕಷ್ಟಗಳ ಮಧ್ಯದಲ್ಲಿ ಬಿರುಗಾಳಿಗಳ ಮಧ್ಯದಲ್ಲಿ ಇರುವ ಸಮಯದಲ್ಲಿ ಯೇಸು ಕ್ರಿಸ್ತನ ಎನ್ನುವಂತ ಲಂಗರಗಳು ನಿಮ್ಮ 4 ದಿಕ್ಕಿನಲ್ಲಿಯೂ ಕಾಣಲ್ಪಡುವುದಾದರೆ ನಿಮಗೆ ಅದರಿಂದ ಬಿಡುಗಡೆ ಮಾಡಿ ಆ ಒಂದು ಬಿರುಗಾಳಿಯಿಂದ ವಿಮುಕ್ತನಾಗುವುದಕ್ಕೆ ದೇವರು ಸಹಾಯ ಮಾಡುವಂತವನಾಗಿದ್ದಾನೆ. If you feel you are under the curse, ಒಂದು ವೇಳೆ ನೀನು ಆ ಒಂದು ಶಾಪಗ್ರಸ್ತನಾಗಿದ್ದೀನಿ ಎಂದು ನೀವು Jesus ತಿಳಿದುಕೊಳ್ಳುವುದಾದರೆ, became a curse for you on the cross. ಯೇಸು ಕ್ರಿಸ್ತನೇ ನಿನಗೋಸ್ಕರ ಶಾಪಗ್ರಸ್ತನಾಗಿ ಶಿಲುಬೆಯಲ್ಲಿ ಕಾಣಲ್ಪಟ್ಟನು. If you have some sickness, ಒಂದು ವೇಳೆ ಅನಾರೋಗ್ಯ ಇರುವುದಾದರೆ, Bible says Jesus became sick for us and he took all the sickness upon him. ಸತ್ಯದ ವಾಕ್ಯ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ನಮಗೋಸ್ಕರ ಆತನು ಆ ಒಂದು ಅನಾರೋಗ್ಯವನ್ನು ಶಿಲುಬೆಯ ಮೇಲೆ ತೆಗೆದುಕೊಂಡಿದ್ದಾನೆ ಎಂದು. If the devil tries to condemn you with guilt, you are a sinner, you show Jesus has taken all my sin and the blood of Jesus Christ has cleansed me from all my sin and guilt. ಒಂದು ವೇಳೆ ಸೈತಾನನು ನಿಮ್ಮನ್ನು ಚುಚ್ಚುವಂತವನಾಗಿ ನೀನು ಶಾಪಗ್ರಸ್ತನೆಂದು ಹೇಳುವುದಾದ್ರೆ, ನೀವು ಸೈತಾನನಿಗೆ ಹೇಳಬೇಕು, ಯೇಸು ಕ್ರಿಸ್ತನು ನನಗೋಸ್ಕರ ಆತನ ತನ್ನ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿದ್ದಾನೆ, ಅದರ ಮುಖಾಂತರವಾಗಿ ನಾನು ಇನ್ನು ಮುಂದೆ ಶಾಪಗ್ರಸ್ತನಲ್ಲ, ನಾನು ಪರಿಶುದ್ಧನು ನೀತಿವಂತನು ಎಂದು ಸೈತಾನನಿಗೆ ಹೇಳುವುದಕ್ಕೆ ಪ್ರಾರಂಭಿಸಬೇಕು. If you are poor, ಒಂದು ವೇಳೆ ನಿಮ್ಮಲ್ಲಿ ಹಣವಿಲ್ಲದೆ ಹೋದರೆ, if the poverty has struck you, ಬಡತನ ನಿಮ್ಮನ್ನು ಬಂದಿ ಅದು ಹಿಂಬಾಲಿಸುತ್ತಿರುವುದಾದರೆ, always financial problem, ಯಾವಾಗಲೂ ನೋಡಬೇಕಾದ್ರೆ ಆರ್ಥಿಕ ಪರಿಸ್ಥಿತಿಯ ಸಮಸ್ಯೆಗಳು, look to the cross. ಆ ಒಂದು ಶಿಲುಬೆಯನ್ನು ನೋಡಿರಿ. Bible says, ವಾಕ್ಯ ಹೇಳುತ್ತದೆ, be confident of this. ಇದರ ಮೇಲೆ ನಿಮ್ಮ ವಿಶ್ವಾಸವನ್ನು ಇಡಿರಿ. Though he was rich, he became poor for you on the cross through his poverty that you might become rich. ಆತನು ಶ್ರೀಮಂತನಾಗಿದ್ದರೂ ಸಹ ನಿಮಗೋಸ್ಕರ ಆತನು ಬಡವನಾಗಿ ಆ ಒಂದು ಶಿಲುಬೆಯ ಮೇಲೆ ಕಾಣಿಸಿಕೊಂಡನು. ಅದರ ಮುಖಾಂತರವಾಗಿ ನೀವು ಬಡವರಾಗಿದ್ದರೂ ಸಹ ಆತನ ಶಿಲುಬೆಯ ಮುಖಾಂತರವಾಗಿ ನೀವು ಐಶ್ವರ್ಯವಂತರಾಗಿ ಕಾಣಲ್ಪಡುತ್ತಿದ್ದೀರಾ. Hallelujah. 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 Whatever trouble you go, Jesus has taken and he has paid everything on the cross. ನೀವು ಎಂತ ಪರಿಸ್ಥಿತಿಯಲ್ಲೂ ಸಮಸ್ಯೆಗಳ ಮಧ್ಯದಲ್ಲಿ ಹೋಗುತ್ತಿದ್ದರೂ ಸಹ ಒಂದನ್ನು ತಿಳಿದುಕೊಳ್ಳಿರಿ, ಯೇಸು ಕ್ರಿಸ್ತನು ಈಗಾಗಲೇ ಇದಕ್ಕೆ ಬೇಕಾಗಿರುವಂತ ಲೆಕ್ಕವನ್ನು ಈಗಾಗಲೇ ಶಿಲುಬೆಯ ಮೇಲೆ ತೀರಿಸಿದ್ದಾನೆ. That buffeting ship with 276 passengers, their life was about to go, but that 4 anchor secured them and stabilized them. Same way, whatever that your life, your Christian life, in whatever area that has been buffeting, when you remember the cross, that cross will ground you and secure you and protect you and provide you everything in Jesus' name. ಆ ಒಂದು 276 ಜನರು ಯಾವ ರೀತಿಯಾಗಿ ಆ ಒಂದು ಹಡಗಿನಲ್ಲಿ ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ ಕಷ್ಟಪಡುತ್ತಿದ್ದರೋ, ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿಯೂ ಸಹ ಆ ಒಂದು 4 ಲಂಗರಗಳು ಯೇಸು ಕ್ರಿಸ್ತನ ಶಿಲುಬೆ ಎನ್ನುವಂತ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಕಾಣಲ್ಪಡುವುದಾದರೂ ಸಹ ದೇವರು ನಿಮಗೆ ಸುರಕ್ಷತೆಯನ್ನು, ರಕ್ಷಣೆಯನ್ನು ಕೊಟ್ಟು ನಿಮ್ಮ ಜೀವನವನ್ನು ಸಮೃದ್ಧಿ ಮಾಡಿ ನಿಮಗೆ ಆತನು ಪುನರ್ಚೈತನ್ಯವನ್ನು ಕೊಡುವಂತವನಾಗಿದ್ದಾನೆ. Hallelujah. 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 People who are perishing, for them it is foolishness. ನಾಶಕರ ಮಾರ್ಗದಲ್ಲಿ ಇರುವಂತ ಜನರಿಗೂ ಇದು ಹುಚ್ಚು ಮಾತಾಗಿದೆ. But for us, ಆದರೂ ನಮಗೂ it is the power of God. ಅದು ದೇವರ ಶಕ್ತಿಯಾಗಿದೆ. There he shed his blood for us. ಆತನು ತನ್ನ ರಕ್ತವನ್ನು ನಮಗೋಸ್ಕರ ಸುರಿಸಿದ್ದಾನೆ. He redeemed us. ಆತನು ನಮ್ಮನ್ನು ವಿಮೋಚಿಸಿದ್ದಾನೆ by his blood. ಆತನ ರಕ್ತದ ಮುಖಾಂತರ. What a blessing. ಯಾವ ಒಂದು ಆಶೀರ್ವಾದ, what a blessing. ಎಂತ ಒಂದು ಆಶೀರ್ವಾದ. Remember, ತಿಳಿದುಕೊಳ್ಳಿರಿ the cross of Jesus Christ. ಯೇಸು ಕ್ರಿಸ್ತನ ಶಿಲುಬೆಯನ್ನು. The second thing, ಎರಡನೆಯದಾಗಿ we read in the same chapter, ಅದೇ ಅಧ್ಯಾಯದಲ್ಲಿ verse 23 and 24. 23ನೇ ವಾಕ್ಯ 24ನೇ ವಾಕ್ಯವನ್ನು ಓದುವಂತ ಸಮಯದಲ್ಲಿ, ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ, ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. The second thing, ಎರಡನೆಯದಾಗಿ, the Paul says, last night the angel of God came and stood by me, ಅಲ್ಲಿ ದೇವದೂತರು ನನಗೆ ಆ ಒಂದು ರಾತ್ರಿಯ ಜಾವದಲ್ಲಿ ಕಾಣಿಸಿಕೊಂಡರು, whom I belong to and whom I serve. ನಾನು ಆರಾಧಿಸುವಂತ ದೇವರಿಗೆ ಅವರು ಸೇರುತ್ತಾರೆ. He said, do not be afraid, Paul. ಅವರು ಹೇಳುತ್ತಾರೆ, ಪೌಲನೇ ಹೆದರಬೇಡ, you must stand as a trial before Caesar. ನೀನು ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. When the storm came and threatened all the passengers and prisoners in the ship, ಆ ಒಂದು ಬಿರುಗಾಳಿಯು ಬಂದು ಅಲ್ಲಿ ಇದ್ದಂತ ಎಲ್ಲಾ ಜನರನ್ನು, ಅದು ಮಾತ್ರವಲ್ಲ ಇರುವಂತ ಎಲ್ಲಾ ಸೆರೆಯಾಳುಗಳಿಗೆ ಅದು ಹಿಂಸೆ ಮಾಡುತ್ತಿರುವಾಗಲೂ ಸಹ,
Paul stood and declared. ಅಲ್ಲಿ ಪೌಲನು ನಿಂತುಕೊಂಡು ಆತನು ಹೇಳುತ್ತಾನೆ, Last night the angel of the God came and stood by me. ಅಲ್ಲಿ ರಾತ್ರಿಯ ಜಾವದಲ್ಲಿ ದೇವ ದೂತನು ನನ್ನ ಮುಂದೆ ಬಂದು The ನಿಂತುಕೊಂಡನು. God whom I serve, ನಾನು ಆರಾಧಿಸುವಂತ ದೇವರು, he said, ಆತನು ಹೇಳಿದನು, nothing will happen to you. ಏನು ಆಗುವುದಿಲ್ಲ You ನಿನಗೆ, will go to Rome ನೀನು ರೋಮಕ್ಕೆ ಹೋಗುತ್ತೀಯ, and you will stand before Caesar as a trial. ನೀನು ಅಲ್ಲಿ ಹೋಗಿ ಚಕ್ರವರ್ತಿಯ ಮುಂದೆ ನಿಂತುಕೊಳ್ಳುತ್ತೀಯ. The storms may threaten death. ಅಲ್ಲಿ ಆ ಒಂದು ಬಿರುಗಾಳಿಗಳು ನಿಮಗೆ ಮರಣವನ್ನು ತರುವ ರೀತಿಯಲ್ಲಿ ಕಾಣಲ್ಪಡಬಹುದು. As they threatened all these people in the ship, they are going to die. ಇಲ್ಲಿ ಇರುವಂತ ಹಡಗಿನಲ್ಲಿರುವಂತ ಜನರಿಗೂ ಸಹ ಅದೇ ಭಯವು ಕಾಣಲ್ಪಟ್ಟಿತು. But first thing, ಆದ್ರೆ ಮೊಟ್ಟ ಮೊದಲನೇದಾಗಿ Paul knew and he had a confidence that the God whom I serve will protect me. ಆ ಒಂದು ಪೌಲನಿಗೆ ಒಂದು ಭರವಸೆವಿತ್ತು, ನಂಬಿಕೆ ಇತ್ತು, ನಾನು ಆರಾಧಿಸುವಂತ ದೇವರು ನನ್ನನ್ನು ಕಾಪಾಡುವುದಕ್ಕೆ ಆತನಲ್ಲಿ ಶಕ್ತಿ ಉಂಟು ಎಂದು. Hallelujah. 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 Everybody in the ship, ಪ್ರತಿಯೊಂದು ಜನರು ಆ ಒಂದು ಹಡಗಿನಲ್ಲಿ ಇರುವಂತವರು, the storm threatened them to death. ಆ ಬಿರುಗಾಳಿಯು ಅವರ ಮರಣಕ್ಕೆ ಸಿಲುಕುವ ರೀತಿಯಲ್ಲಿ ಅದು ಅವರಿಗೆ ಬಾಧಿಸಿತು. First thing, ಮೊಟ್ಟ ಮೊದಲನೇದಾಗಿ Paul was very confident, the God whom I serve, he will protect me. ಆ ಒಂದು ಪೌಲನಲ್ಲಿ ಒಂದು ದೃಢ ಮನಸ್ಸು, ನಂಬಿಕೆ ಇತ್ತು. ಆತನು ಹೇಳುತ್ತಾನೆ, ನಾನು ಆರಾಧಿಸುವಂತ ದೇವರು, ಸೇವಿಸುವಂತ ದೇವರು ನನ್ನನ್ನು ರಕ್ಷಿಸುವುದಕ್ಕೆ ಆತನಲ್ಲಿ ಸಾಮರ್ಥ್ಯ ಉಂಟು. The second thing Paul knew, I am a servant of God whom I serve, he will protect me. ಆತನಲ್ಲಿ ಇನ್ನೊಂದು ಒಂದು ಭರವಸೆವಿತ್ತು, ನಾನು ದೇವರ ಸೇವಕನು, ಆತನನ್ನು ರಕ್ಷಿಸುತ್ತಾನೆ ಎಂಬ ಭರವಸೆಯು ಆತನಲ್ಲಿ ಕಾಣಲ್ಪಟ್ಟಿತು. And the third thing, Paul knew, I am called of God, I have a calling upon my God, nothing will make me to stop and die in this storm. ಆತನಿಗೆ ಚೆನ್ನಾಗಿ ಗೊತ್ತಿತ್ತು, ಮೂರನೆಯ ಕಾರ್ಯ, ದೇವರ ಕರೆಯುವಿಕೆಯು ನನ್ನ ಮೇಲೆ ಉಂಟು, ಆತನ ಕರೆಯುವಿಕೆಯು ಆತ ನೆರವೇರಿಸುವಂತವನಾಗಿದ್ದಾನೆ. ಯಾವುದೇ ಒಂದು ಪರಿಸ್ಥಿತಿಯೂ ಸಹ ನನ್ನನ್ನು ಮರಣಕ್ಕೆ ಅಲ್ಲಿ ಹೋಗಿ ಸಿಲುಕುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಂಬ ಭರವಸೆವಿತ್ತು. And fourth thing, Paul knew, I am in the will of God. ಆತನಿಗೆ ಚೆನ್ನಾಗಿ ಗೊತ್ತು, ದೇವರ ಚಿತ್ತದಲ್ಲಿ ಆತನು ಕಾಣಲ್ಪಡುತ್ತಿದ್ದಾನೆ I ಎಂದು. preach the word of God. ನಾನು ದೇವರ ವಾಕ್ಯವನ್ನು ಹಂಚಿಕೊಳ್ಳುತ್ತೇನೆ. They took me to the trial. ನನ್ನನ್ನು ಆ ಒಂದು ಸೆರೆಯಾಳಾಗಿ ತೆಗೆದುಕೊಂಡು ಹೋಗುತ್ತಿದ್ದಾರೆ. And I have to go to the Rome. ನಾನು ರೋಮಕ್ಕೆ ಹೋಗಬೇಕು. And I have to stand before Caesar. ನಾನು ಒಂದು ಚಕ್ರವರ್ತಿಯ ಮುಂದೆ ನಿಂತುಕೊಳ್ಳಬೇಕು. And God said nothing will happen. ದೇವರು ಹೇಳಿದರು, ಏನೂ ಆಗುವುದಿಲ್ಲ ಎಂದು. So I am in the will of God. ನಾನು ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತಿದ್ದೇನೆ. And the fifth thing, ಐದನೆಯ ಕಾರ್ಯ, he knew, I'm not only in the will of God, but I'm also in the work of God. I'm assigned to go and stand before Caesar. ಆತನು ಚೆನ್ನಾಗಿ ತಿಳಿದುಕೊಂಡಿದ್ದನು, ಇದು ದೇವರ ಚಿತ್ತ ಮಾತ್ರವಲ್ಲದೆ ದೇವರು ನಡೆಸಬೇಕು ಎಂದು ಇಟ್ಟುಕೊಂಡಿರುವಂತ ಆ ಒಂದು ಕಾರ್ಯದಲ್ಲಿಯೂ ನಾನು ಒಳಗಾಗಿದ್ದೇನೆ. ಆತ ತನ್ನ ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಸಿ ನನ್ನನ್ನು ಚಕ್ರವರ್ತಿಯ ಮುಂದೆ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತಾನೆ ಎಂಬ ಭರವಸೆಯ ಮುಖಾಂತರವಾಗಿ ನಡೆದುಕೊಂಡನು. And finally Paul knew God is not finished with me because I have more work, more ministry to do for the kingdom of God. ಆತನಿಗೆ ಚೆನ್ನಾಗಿ ಗೊತ್ತಿತ್ತು, ದೇವರು ನನ್ನಲ್ಲಿ ಆತನು ಕೊನೆಗೊಂಡಿದ್ದಾನೆ ಎಂಬುದಾಗಿ ಅಲ್ಲ. ಆತನಿಗೆ ಚೆನ್ನಾಗಿ ಗೊತ್ತಿತ್ತು, ದೇವರು ಇನ್ನ ನನ್ನ ಸೇವೆಯು ಅಧಿಕವಾಗಿ ಮಾಡಬೇಕು, ಆತನ ರಾಜ್ಯಕ್ಕೋಸ್ಕರ, ಆತನ ನೀತಿಗೋಸ್ಕರ ನಾನು ಇನ್ನ ಹೋಗಿ ಸೇವೆ ಮಾಡಬೇಕು ಎಂಬ ಆ ಒಂದು ಕಾರ್ಯವು ಆತನಿಗೆ ಚೆನ್ನಾಗಿ ಗೊತ್ತಿತ್ತು. Hallelujah. Hallelujah. Storm came. ಬಿರುಗಾಳಿ ಬಂದಿತು. Wind came. ಅಲ್ಲಿ ಗಾಳಿಯು, ದೊಡ್ಡ The ಗಾಳಿಯು ship began ಬಂದಿತು. to shake. ಅಲ್ಲಿ ಆ ಹಡಗು ಅಲಗಾಡುವುದಕ್ಕೆ ಪ್ರಾರಂಭಿಸಿತು. Everybody was scared. ಎಲ್ಲರೂ ಭಯಭ್ರಾಂತರಾದರು. But Paul, ಆದ್ರೆ ಪೌಲನು, he was not confident. ಆತನಲ್ಲಿ ಆ ಒಂದು ಭರವಸೆ ಆತರ ಇರಲಿಲ್ಲ. He was not confident. ಆತನಲ್ಲಿ ಭರವಸೆ ಇರಲಿಲ್ಲ. But ಆದರೆ he was overconfident. ಆತನಲ್ಲಿ ಅತ್ಯಧಿಕವಾದ ಭರವಸೆವಿತ್ತು. He was overconfident. ಆತನಲ್ಲಿ ಅತ್ಯಧಿಕವಾದ The God whom I ಭರವಸೆವಿತ್ತು. serve, ಯಾಕೆ ನಾನು ಆರಾಧಿಸುವ he ದೇವರು stood with me. ನನ್ನ ಸಂಗಡ He will stand with me. ನನ್ನ ಸಂಗಡ He will protect me. ನನ್ನನ್ನು ಕಾಪಾಡುತ್ತಾನೆ. He will help me to reach my destiny. ನಾನು ಹೋಗಿ ಸೇರಬೇಕಾದಂತ ಮಾರ್ಗಕ್ಕೆ ನನ್ನ ಕರೆದುಕೊಂಡು ಹೋಗಿ Because I am a servant. ಯಾಕೆ ನಾನು ಆತನ ಸೇವಕನು. I am called of God. ನಾನು ದೇವರಿಂದ The ಕರೆಯಲ್ಪಟ್ಟವನು. call of God is upon me. ದೇವರ ಕರೆಯುವಿಕೆಯು ನನ್ನ ಮೇಲೆ ಇದೆ. People who are serving God, ಯಾರ್ಯಾರು ದೇವರನ್ನು ಸೇವಿಸುತ್ತಿದ್ದಾರೋ, I tell you, ನಾನು ನಿಮಗೆ ಹೇಳುತ್ತೇನೆ, you should not just have confidence, you must have overconfidence. ನಿಮ್ಮಲ್ಲಿ ಬರೀ ಭರವಸೆ ಇರಬಾರದು, ಅಧಿಕವಾದಂತ ಭರವಸೆಯು ನಿಮ್ಮ I ಜೀವನದಲ್ಲಿ am called of God. ನಾನು ದೇವರಿಂದ God's ಕರೆಯಲ್ಪಟ್ಟವನು. hand is upon me. ದೇವರ ಕರವು ನನ್ನ ಮೇಲೆ ಇದೆ. God has anointed me. ದೇವರನ್ನು ಅಭಿಷೇಕಿಸಿದ್ದಾನೆ. I am in the will of God. ನಾನು ದೇವರ ಚಿತ್ತಕ್ಕೆ I ಅನುಗುಣವಾಗಿ am doing the work of God. ನಾನು ದೇವರ ಕೆಲಸವನ್ನು No ಮಾಡುತ್ತಿದ್ದೇನೆ. man on this earth, no devil on the hell can stop
stop what God has called me to do it. ನನ್ನನ್ನು ಕರೆದಿರುವಂತ ದೇವರ ಚಿತ್ತವನ್ನು ನಡೆಸುವುದಕ್ಕೆ ಯಾವ ಶತ್ರುವಾಗಲಿ ಇಲ್ಲದ್ರೆ ಲೋಕದಲ್ಲಿ ಕಾಣಪಡುವಂತ ಮನುಷ್ಯನಿಗೆ ಅದು ಸಾಧ್ಯವಾಗುವುದಿಲ್ಲ. Trials may come, ಅಲ್ಲಿ ಅನೇಕ ಕಾರ್ಯಗಳು ಬರಬಹುದು, struggles may come, ಕಷ್ಟಗಳು ಬರಬಹುದು, difficulties may come, ಅಲ್ಲಿ ಒತ್ತಡಗಳು ಬರಬಹುದು, people may make fun of you, ಜನರು ನಿಮ್ಮನ್ನು ನೋಡಿ ಪರಿಹಾಸ್ಯ ಮಾಡಬಹುದು, people may mock you, ನಿನ್ನನ್ನು ನೋಡಿ ಗುಣಗುಟ್ಟಬಹುದು, people may misunderstand you, ಅದು ಮಾತ್ರಲ್ಲ ನೀನು ತಪ್ಪಾಗಿ ತಿಳಿದುಕೊಳ್ಳಬಹುದು. sometimes things may not go good with you, ನಿನ್ನ ಕಡೆ ನಿನ್ನ ಜೀವನದಲ್ಲಿ ಅನೇಕ ಒಳ್ಳೆ ಕಾರ್ಯಗಳು ನಡೆಯದೇ ಇರಬಹುದು. in your family ನಿನ್ನ ಕುಟುಂಬದಲ್ಲಿ the situation may not look good, ನಿನ್ನ ಪರಿಸ್ಥಿತಿಗಳು ಸರಿಯಾಗಿ ಕಾಣದೇ ಇರಬಹುದು. you may go through some persecution, some trials, some shame, ನೀನು ಅನೇಕ ಸಮಸ್ಯೆಗಳಿಗೆ ಅದು ಮಾತ್ರ ನಾಚಿಕೆತನಕ್ಕೆ ಒಳಗಾಗಿ ಹೋಗಬಹುದು. some embarrassment ಅನೇಕ ಜನರ ಮುಖಾಂತರವಾಗಿ ಬರುವಂತ ಒತ್ತಡಗಳು outside, ಹೊರಗಡೆಯಿಂದ with your family members, ನಿಮ್ಮ ಕುಟುಂಬದಲ್ಲಿ with your wife, ನಿಮ್ಮ ಹೆಂಡತಿ, with your children, ಮಕ್ಕಳು, with your husband, ಗಂಡನು, relations, ನಿಮ್ಮ they ಕುಟುಂಬಸ್ಥರು may make fun of you, ಅವರನ್ನು ನೋಡಿ ಪರಿಹಾಸ್ಯ ಮಾಡಬಹುದು. but one thing you should know, ಆದ್ರೆ ಒಂದನ್ನು ಮಾತ್ರ ತಿಳಿದುಕೊಳ್ಳಿರಿ, 1,000 may fall at my side, 10,000 at my right hand, storms may come, difficulties may come, but I will reach my destiny which God has called me. ನಿನ್ನ ಬಲಗಡೆಯಲ್ಲಿ 1,000 ಜನರ ಎಡಗಡೆಯಲ್ಲಿ 10,000 ಜನರು ಸತ್ತು ಬಿದ್ದಿದ್ದರೂ ಸಹ ನಿನಗೆಂದು ದೇವರು ಪ್ರತ್ಯೇಕವಾಗಿ ಇಟ್ಟಿರುವಂತ ಆ ಒಂದು ಮಾರ್ಗಕ್ಕೆ ಹೋಗಿ ಬಿರುಗಾಳಿ ಬಂದರೂ ಸಹ ಅಲೆಗಳು ಬಂದರೂ ಸಹ ದೇವರನ್ನು ಕರೆದುಕೊಂಡು ಹೋಗುತ್ತಾನೆ ಎಂಬ ವಿಶ್ವಾಸವು ಭರವಸೆಯು ನಿಮ್ಮಲ್ಲಿ ಕಾಣಲ್ಪಡಬೇಕು. Hallelujah. Hallelujah. We travel so many places, ನಾವು ಅನೇಕ ಸ್ಥಳಗಳಿಗೆ ಪ್ರಯಾಣ but ಬೆಳೆಸುತ್ತೇವೆ. one thing that sustains us, ಆದ್ರೆ ಒಂದು ಕಾರ್ಯ ಮಾತ್ರ ನಮ್ಮನ್ನು ಒಂದೇ ಮನಸ್ಸಿನಲ್ಲಿ ಒಗ್ಗಟ್ಟಾಗಿ ಇಟ್ಟುಕೊಳ್ಳುತ್ತದೆ. God has called me. ದೇವರು ನನ್ನನ್ನು ಕರೆದಿದ್ದಾನೆ. God has called me. ದೇವರು ನನ್ನನ್ನು ಕರೆದಿದ್ದಾನೆ. God will stand with me. ದೇವರು ನನ್ನ ಸಂಗಡ ನಿಂತುಕೊಳ್ಳುತ್ತಾನೆ. Storms may come, ಬಿರುಗಾಳಿ ಬರಬಹುದು, shame may come, ಶೇಮ್ ಬರಬಹುದು, sickness may come, ಅಲ್ಲಿ ಅನಾರೋಗ್ಯ ಬರಬಹುದು, Satan may come, ಸೈತಾನನು ಬರಬಹುದು, many things may happen, ಅನೇಕ ಕಾರ್ಯಗಳು ನಡೆಯಬಹುದು. but through all this I am more than a conqueror through Christ Jesus. ನಾನು ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾನು ಎಲ್ಲವನ್ನು ಸ್ವತಂತ್ರಿಸಿಕೊಳ್ಳುತ್ತೇನೆ. Hallelujah. 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 My brother, my sister, ನನ್ನ ಸಹೋದರ ಸಹೋದರಿಯೇ, ministry is, ದೇವರ ಸೇವೆ ಎಂದರೆ it's not easy. ಅದೇನು ಸುಲಭವಾದ ಕೆಲಸವಲ್ಲ. It's a battleground. ಇದು ಅಲ್ಲಿ ಯುದ್ಧ ಭೂಮಿಯಾಗಿದೆ. It's not a playground. ಅಲ್ಲಿ ಏನೋ ಹೋಗಿ ಆಟವಾಡುವಂತ ಸ್ಥಳವಲ್ಲ. Everything will come. ಎಲ್ಲವೂ ಬರುತ್ತದೆ. Many things will come. ಅನೇಕ ಕಾರ್ಯಗಳು ಬರುತ್ತದೆ. Sometimes people will tell, ಅನೇಕ ಬಾರಿ ಜನರು why you ಹೇಳ್ತಾರೆ, want to go through all this? ಯಾಕೆ ಇಂಥ ಕಷ್ಟಗಳ ಮಧ್ಯದಲ್ಲಿ ಹೋಗುತ್ತಿದ್ದೀಯಾ? Sometimes Satan will speak. ಸೈತಾನನು ಮಾತನಾಡುತ್ತಾನೆ. Did God call you for the ministry? ದೇವರು ನಿನ್ನನ್ನು ನಿಜವಾಗಿಯೂ ಸೇವೆಗೆ ಕರೆದಿದ್ದಾನೆ. You should have that confidence. ನಿನ್ನಲ್ಲಿ ಭರವಸೆವಿರಲೇಬೇಕು. In the middle of the night, ಆ ಒಂದು ರಾತ್ರಿಯ ಜಾವದಲ್ಲಿ, in your deep sleep, ನೀನು ನಿದ್ರೆಯಲ್ಲಿ, if somebody wakes you up, ನೀನು ಒಂದು ವೇಳೆ ಯಾರ ಬಂದು ಎಬ್ಬಿಸುವುದಾದರೆ, if they ask if God has called you, ಒಂದು ವೇಳೆ ಜನರು ಬಂದು ನೀನು ದೇವರು ಕರೆದಿದ್ದಾನೆ ಎಂದು you ಕೇಳುವುದಾದರೆ, should have that confidence, God has called me. ನಿನ್ನಲ್ಲಿ ಆ ಒಂದು ಭರವಸೆ ಇರಬೇಕು. ಹೌದು, ದೇವರು ನನ್ನನ್ನು ಕರೆದಿದ್ದಾನೆ. If even an angel of God comes and says God has not called you, you should say you are not an angel from heaven, you are the angel from hell. You should have that confidence that God has called you to the service. ಒಂದು ವೇಳೆ ದೇವ ದೂತನು ಬಂದು ನಿನಗೆ ಹೇಳುವುದಾದರೆ, ನೀನು ಕರೆಯಲ್ಪಟ್ಟವನಲ್ಲ, ದೇವರು ನಿನ್ನನ್ನು ಕರೆದಿಲ್ಲ ಎಂದು ಹೇಳುವುದಾದರೆ, ನೀನು ಆತನನ್ನು ನೋಡಿ ಗದರಿಸಿ ಹೇಳಬೇಕು, ನೀನು ಪರಲೋಕದಿಂದ ಬಂದಂತ ದೇವದೂತನಲ್ಲ, ನೀನು ನರಕದಿಂದ ಬಂದಂತ ದೇವದೂತನು, ನನ್ನನ್ನು ಕರೆದಾತನು ಆತನು ನಂಬಿಗಸ್ತನು ನಿಜಸ್ಥನು ಎಂದು ನೀನು ಭರವಸೆ ಮುಖಾಂತರವಾಗಿ ಆತನಿಗೆ ಉತ್ತರ ಕೊಡಬೇಕು. Hallelujah. Hallelujah. Oh, I can tell you so many encounters and so many scary things. ಅನೇಕ ಉದಾಹರಣೆಗಳನ್ನು, ಅದು ಮಾತ್ರವಲ್ಲ ಅನೇಕ ಭಯಪಡಿಸುವಂತ ಕಾರ್ಯಗಳನ್ನು ನಾನು ನಿಮಗೆ ಹೇಳಬಹುದು. I can tell you so many things, ಅನೇಕ ಕಾರ್ಯಗಳನ್ನು ಹೇಳಬಹುದು, but I don't want to say it. ಆದರೆ ಹೇಳುವುದಿಲ್ಲ. But one thing ಆದ್ರೆ ಒಂದು ಕಾರ್ಯ I know, ನನಗೆ ಗೊತ್ತು, God has called me. ದೇವರು ನನ್ನನ್ನು ಕರೆದಿದ್ದಾನೆ. I stuck up in the jungle and cried thinking about my family, my daddy, my mommy. I cried. I thought my dad, I'm going to die, finished today. ನಮ್ಮ ದೇವ ಸೇವಕರು ಈ ರೀತಿಯಾಗಿ ಅವರು ಒಂದು ಜಂಗಲಿನಲ್ಲಿ, ಆ ಒಂದು ಕಾಡಿನ ಮಧ್ಯದಲ್ಲಿ ಇರುವಂತಹ ಸಮಯದಲ್ಲಿ ಅವರು ತಮ್ಮ ತಂದೆ ತಾಯಿಗಳನ್ನು, ತಮ್ಮ ಹೆಂಡತಿಯನ್ನು, ತಮ್ಮ ಮಕ್ಕಳನ್ನು ಅವರು ನೆನೆಸಿಕೊಂಡು ಅಳುತ್ತಾ ಅವರು ಈ ರೀತಿಯಾಗಿ ಹೇಳಿದರು ಅವರ ತಂದೆಗೆ, ನಾನು ಇಲ್ಲೇ ಮರಣವನ್ನು ಹೊಂದಿಕೊಳ್ಳುತ್ತೇನೆ. We encountered some wrong people. ಯಾಕಂದ್ರೆ ತಪ್ಪಾದ ಜನರು ಅಲ್ಲಿ ಬಂದರು. So difficult. ಬಹಳ ಕಷ್ಟ. I started crying. ಅಲ್ಲಿ ಅಳುವುದಕ್ಕೆ One day ಪ್ರಾರಂಭಿಸಿದರು. in Bihar, ಬಿಹಾರಿನಲ್ಲಿ 2 o'clock in the night, 2 ಗಂಟೆ ಬೆಳಗಿನ ಜಾವದಲ್ಲಿ the train stopped in one place. ಆ ಒಂದು ಟ್ರೈನ್ ಆ ಒಂದು ಜಾಗದಲ್ಲಿ The ನಿಂತುಕೊಂಡಿತು. station was like a small house.
ಅಲ್ಲಿ ಇರುವಂತ ಸ್ಟೇಷನ್ ಒಂದು ಚಿಕ್ಕದಾಗಿರುವಂತ ಗುಡಾರದ ರೀತಿಯಲ್ಲಿ You ಇದೆ. can't see, pitch dark. ಅಲ್ಲಿ ನೋಡಬೇಕಾದ್ರೆ ಕಾರ್ಗತ್ತಲು ಏನೂ ಸಹ ಕಾಣುತ್ತಿಲ್ಲ. I was just standing till morning, ಅಲ್ಲಿ ಬೆಳಗಿನ ಜಾವದವರೆಗೂ ಅಲ್ಲೇ ನಿಂತುಕೊಂಡಿದ್ದರು. scared. ಅಲ್ಲಿ ಬಹಳ ಭಯ. So many things I can tell you. ಎಷ್ಟೊಂದು ಕಾರ್ಯ ಹೇಳಬಹುದು. When we are in Punjab, ಪಂಜಾಬಿನಲ್ಲಿ threatening calls will come. ಅಲ್ಲಿ ನೋಡಬೇಕಾದ್ರೆ ಅವರು ಭಯಪಡಿಸುವಂತ ಕರುವಿಕೆಗಳು We'll do this, ಬರ್ತದೆ. we'll do that. ನಾನು ಇದನ್ನು ಮಾಡ್ತೇನೆ ಅದನ್ನು Morning ಮಾಡ್ತೇನೆ. I will stay in one hotel and evening I'll stay in one more hotel. Night I will stay in some place. ಬೆಳಗಿನ ಜಾವದಲ್ಲಿ ಒಂದು ಹೋಟೆಲ್ನಲ್ಲಿ, ಸಾಯಂಕಾಲ ಜಾವದಲ್ಲಿ ಇನ್ನೊಂದು ಹೋಟೆಲ್ನಲ್ಲಿ, ರಾತ್ರಿ ಜಾವದಲ್ಲಿ ಇನ್ನೊಂದು ಕಡೆ. But still I'm running. ಆದರೂ ಸಹ ಓಡುತ್ತಿದ್ದಾರೆ. Why? ಯಾಕೆ? I know God's calling is upon my life. ಯಾಕೆಂದ್ರೆ ದೇವರ ಕರೆಯುವಿಕೆಯು ಅವರ ಜೀವನದಲ್ಲಿ ಇದೆ ಎಂದು ಅವರಿಗೆ ಚೆನ್ನಾಗಿ I ಗೊತ್ತು. know I'm in the will of God. ಅವರಿಗೆ ಚೆನ್ನಾಗಿ ಗೊತ್ತು ದೇವರ ಚಿತ್ತಕ್ಕೆ ಅನುಗುಣವಾಗಿ ಓಡುತ್ತಿದ್ದಾರೆ. Hallelujah. 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 My brother, my sister. ನನ್ನ ಸಹೋದರ ಸಹೋದರಿಯೇ, Will of God is more important than doing the work of God. ದೇವರ ಚಿತ್ತ ಎನ್ನುವಂಥದ್ದು ದೇವರ ಕೆಲಸ ಮಾಡುವುದಕ್ಕಿಂತಲೂ ಬಹಳ ಅಮೂಲ್ಯವಾಗಿದೆ, ಅದು ಅಗತ್ಯ ಉಳ್ಳದಾಗಿದೆ. Hallelujah. Hallelujah. Being in the will of God is more important than doing the work of God, because sometimes you may not be in the will of God but you'll be doing the work of God. That is not right. ನೀನು ದೇವರ ಕೆಲಸವನ್ನು ಮಾಡುತ್ತಿರಬಹುದು, ಆದರೆ ದೇವರ ಚಿತ್ತ ಎನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಯಾಕೆಂದ್ರೆ ನೀನು ದೇವರ ಕೆಲಸವನ್ನು ಮಾಡುತ್ತಿರಬಹುದು, ಆದರೆ ದೇವರ ಚಿತ್ತವು ಇಲ್ಲದೇ ಇರುವಂತ ಕೆಲಸಗಳನ್ನು ಮಾಡುತ್ತಿರುತ್ತೀಯಾ. Hallelujah. Hallelujah. Where the work of God is not the will of God. Where the will of God, there we have to do the work of God. ದೇವರ ಚಿತ್ತ ಇಲ್ಲದೆ ಇರುವಂತ ದೇವರ ಕೆಲಸಗಳನ್ನು ಮಾಡಬಾರದು. ದೇವರ ಚಿತ್ತವು ಎಲ್ಲಿ ಉಂಟೋ ಅಲ್ಲೇ ದೇವರ ಕೆಲಸವನ್ನು ಮಾಡಬೇಕು. I don't want to say it, ನಾನು ಹೇಳುವುದಕ್ಕೆ but I ಇಷ್ಟಪಡುವುದಿಲ್ಲ, want to encourage you. ಆದರೆ ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ. I'm getting so many invitations to go to so many countries out. ನಮ್ಮ ದೇವ ಸೇವಕರಿಗೆ ಅನೇಕರು ಆಹ್ವಾನ ಪತ್ರಿಕೆಗಳನ್ನು ಕೊಡುತ್ತಿದ್ದಾರೆ ಬೇರೆ ಬೇರೆ ದೇಶಗಳಿಗೆ ಹೋಗುವುದಕ್ಕೆ. Invitation comes. ಅಲ್ಲಿ ಆಹ್ವಾನ ಪತ್ರಿಕೆಗಳು They send ಬರುತ್ತದೆ. even the money for the visa to go to US. ಅಲ್ಲಿ US ಪ್ರಾಂತ್ಯಕ್ಕೆ ಅಲ್ಲಿ ವೀಸಾ ತೆಗೆದುಕೊಳ್ಳುವುದಕ್ಕೆ ಹಣವನ್ನು ಸಹ ಕೊಡುತ್ತಾರೆ. Even some very good leaders whom I know, whom I grew, who mentored me, they said, I will sponsor, I will give you contacts, go to USA. ಅಲ್ಲಿ ಅನೇಕ ಇವರಿಗೆ ಅಲ್ಲಿ ಹೇಳಿಕೊಟ್ಟಂತವರು, ಅದು ಮಾತ್ರ ಅಲ್ಲ, ಇವರ ಮೆಂಟರ್ಸ್ಗಳು ಸಹ ಅವರು ಹೇಳ್ತಾರೆ, ನೀನು ಹೋಗು, ಅಲ್ಲಿ US ಗೆ ಹೋಗು, ನನ್ನಲ್ಲಿ ಅನೇಕ ಜನರ ಒಂದು ಗುಂಪು ಉಂಟು, ನನಗೆ ಚೆನ್ನಾಗಿ ಗೊತ್ತು, I ಹೋಗು want ಎಂದು to go. ಹೇಳ್ತಾರೆ. ನಾನು ಸಹ ಹೋಗಬೇಕು ಎಂದು But I wait on ಅಂದುಕೊಳ್ಳುತ್ತೇನೆ. God. ಆದ್ರೆ ದೇವರ ಮೇಲೆ ನಾನು ನಿಂತುಕೊಂಡಿದ್ದೇನೆ. God said, not now. ದೇವರು ಹೇಳಿದರು ಈಗ ಅಲ್ಲ, Not now. ಈಗ ಅಲ್ಲ. That's why I say, ಅದಕ್ಕೆ ನಾನು being ಹೇಳುತ್ತಿದ್ದೇನೆ, in the will of God is more important than do the work of God. ದೇವರ ಚಿತ್ತದ ಒಳಗಡೆ ನೀವು ಕಾಣಲ್ಪಡಬೇಕು, ದೇವರ ಕೆಲಸ ಮಾಡೋದಕ್ಕಿಂತ ಮುಂಚಿತವಾಗಿ. Hallelujah. Hallelujah. Where God points, He provides. ದೇವರು ಎಲ್ಲಿ ತೋರಿಸುತ್ತಾನೆ ಅಲ್ಲಿ ಆತನು ಒದಗಿಸುವಂತವನಾಗಿದ್ದಾನೆ. Where the will of God, do the work of God there. ಎಲ್ಲಿ ದೇವರ ಚಿತ್ತ ಉಂಟೋ ಅಲ್ಲೇ ದೇವರು ತನ್ನ ಕೆಲಸವನ್ನು ನೆರವೇರಿಸುವಂತವನಾಗಿದ್ದಾನೆ. Where God points, there you'll have protection, there you'll have provision. ಎಲ್ಲಿ ದೇವರು ತೋರಿಸುತ್ತಾರೋ ಅಲ್ಲೇ ನಿಮಗೆ ಸುರಕ್ಷತೆ ಉಂಟು, ಅಲ್ಲಿ ಆತನ ಕರವು ಸಹ ಇರುತ್ತದೆ. The Jezebel came against Elijah. ಅಲ್ಲಿ ಎಲಿಯನಿಗೆ ವಿರೋಧವಾಗಿ ಜೆಸೆಬೆಳಲು ಬರುತ್ತಾಳೆ. But God spoke to the depressed prophet and encouraged him, and again he ran. ಅಲ್ಲಿ ನೋಡಬೇಕಾದ್ರೆ ಅಸಹಾಯಕತೆಯಲ್ಲಿ ಇದ್ದಂತ ಆ ಒಂದು ಪ್ರವಾದಿಗೆ ದೇವರು ಮಾತನಾಡಿ ಅದರ ಮುಖಾಂತರವಾಗಿ ಆತನು ಬಲಗೊಂಡು ಓಡುವುದಕ್ಕೆ ಪ್ರಾರಂಭಿಸಿದನು. Shadrach, Meshach and Abednego were thrown in the fire. ಶಾದ್ರಕ್, ಮೇಷಕ್, ಅಬೇದ್ನೆಗೋ ಆ ಒಂದು ಬೆಂಕಿಯಲ್ಲಿ ಹಾಕಲ್ಪಟ್ಟಿದ್ದಾರೆ. They were in the will of God. ಅಲ್ಲಿ ದೇವರ ಚಿತ್ತಕ್ಕೆ And the ಅನುಗುಣವಾಗಿದ್ದಾರೆ. fourth man, God appeared to them and met them in the fire. ಆ ಒಂದು ಬೆಂಕಿಯ ಮಧ್ಯದಲ್ಲಿ ನಾಲ್ಕನೇ ವ್ಯಕ್ತಿಯಾಗಿ ಅಲ್ಲಿ ದೇವರು ಬಂದು ಅವರ ಮಧ್ಯದಲ್ಲಿ ಸಂಧಿಸಿದನು. God shut the lion's mouth because Daniel was in the cave. He was in the will of God. ಆ ಒಂದು ಸಿಂಹದ ಗವಿಯಲ್ಲಿ ದಾನಿಯೇಲನು ಕಾಣಲ್ಪಟ್ಟನು. ಅದರ ಮುಖಾಂತರವಾಗಿ ಸಿಂಹದ ಬಾಯನ್ನು ಅಲ್ಲಿ ದೇವರು ಕಟ್ಟಿದರು. ಯಾಕೆಂದ್ರೆ ದೇವರ ಚಿತ್ತಕ್ಕೆ ಅನುಗುಣವಾಗಿ ದಾನಿಯೇಲನು ಕಾಣಲ್ಪಟ್ಟನು. What I'm trying to tell, ನಾನು ಏನನ್ನು ಹೇಳುವುದಕ್ಕೆ ಬರುತ್ತಿದ್ದೇನೆ, Jezebel may come against you. ಯೆಜೆಬೆಲಳು ನಿನಗೆ ವಿರೋಧವಾಗಿ ಬರಬಹುದು. 7 times more hotter fire may come against you. 7 ಬಾರಿ ಅಧಿಕವಾದಂತ ಅಲ್ಲಿ ಬೆಂಕಿಯು ನಿನ್ನ ಮೇಲೆ ಬರಬಹುದು. You will be in the den of the lion. ಇಲ್ಲವಾದ್ರೆ ಸಿಂಹದ ಗವಿಯಲ್ಲಿ ಕಾಣಲ್ಪಡಬಹುದು. But God will shut the lion's mouth. ಆದ್ರೆ ದೇವರು ಆ ಒಂದು ಸಿಂಹದ ಬಾಯನ್ನು ಕಟ್ಟುವಂತವನಾಗಿದ್ದಾನೆ. You may be in the fire, but you will feel you are in the air condition, because Bible says there was not even a smell of a sweat, not even one hair was burnt. ನೀನು ಒಂದು ವೇಳೆ ಆ ಒಂದು ಬೆಂಕಿಯ ಮಧ್ಯದಲ್ಲಿ ಇದ್ದರೂ ಸಹ ಏರ್ ಕಂಡೀಷನ್ ರೂಮಿನಲ್ಲಿ ಕುಳಿತುಕೊಂಡಿರುವ ರೀತಿಯಲ್ಲಿ ಕಾಣಲ್ಪಡುತ್ತೀಯಾ. ಅದು ಮಾತ್ರವಲ್ಲ, ಸತ್ಯದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ಒಂದು ಬೆಂಕಿಯ ವಾಸನೆಯು ಸಹ ಅವರನ್ನು ಮುಟ್ಟಿರಲಿಲ್ಲ ಎಂದು ಬರೆಯಲ್ಪಟ್ಟಿದೆ. No, Jezebel will put you down.
down. ಯಾವ ಯೆಜೆಬೇಲಳು ಸಹ ನಿನ್ನನ್ನು ಕೆಳಗಡೆ ಹಾಕುವುದಕ್ಕೆ Because ಸಾಧ್ಯವಾಗುವುದಿಲ್ಲ. the hand of God will be upon you. ಯಾಕಂದ್ರೆ ದೇವರ ಹಸ್ತವು ಕರವು ನಿನ್ನ ಮೇಲೆ ಇದೆ. May the will of God be done in your life. ದೇವರ ಚಿತ್ತವು ನಿನ್ನ ಜೀವನದಲ್ಲಿ ನೆರವೇರಲ್ಪಡಲಿ. Paul was very confident. ಪೌಲನಲ್ಲಿ ಬಹಳ ಭರವಸೆವಿತ್ತು. Last night, ರಾತ್ರಿಯ ಜಾವದಲ್ಲಿ God stood with me. ದೇವರು ನನ್ನ ಸಂಗಡ The ನಿಂತುಕೊಂಡಿದ್ದನು. God whom I serve. ನಾನು ಆರಾಧಿಸುವಂತ The ದೇವರು storm will not stop me. ಈ ಒಂದು ಬಿರುಗಾಳಿಯನ್ನು ನಿಲ್ಲಿಸುವುದಿಲ್ಲ. Hallelujah. Hallelujah. Once we step for the ministry, ನಾವು ದೇವರ ಸೇವೆಗೆಂದು ಕಾಲನ್ನು ಮುಂದಕ್ಕೆ ಇಡುವಾಗ whatever may come, ಏನೇ ಬಂದರೂ ಸಹ but we will reach our destiny. ನಮ್ಮಲ್ಲಿ ಇಟ್ಟಿರುವಂತಹ ಗುರಿಯನ್ನು ನಾವು ಹೋಗಿ Till ಮುಟ್ಟುತ್ತೇವೆ. we die, ನಾವು ಮರಣವನ್ನು ಹೊಂದುವವರೆಗೂ we will serve God. ನಾವು ದೇವರನ್ನೇ ಆರಾಧಿಸುತ್ತೇವೆ. Hallelujah. Hallelujah. That is the second anchor. ಅದೇ ಎರಡನೇದಾಗಿ ಇರುವಂತ ಲಂಗರವಾಗಿದೆ. When you serve God, ನೀವು ದೇವರನ್ನು ಸೇವಿಸುವಾಗ, call of God, ದೇವರ ಕರೆಯುವಿಕೆ hand of ಇರುವಾಗ, God, ದೇವರ ಹಸ್ತವು that ಇರುವಾಗ will protect you. ದೇವರು ನಿಮ್ಮನ್ನು I want to ಕಾಪಾಡುವಂತವನಾಗಿದ್ದಾನೆ. encourage you. ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ. Hallelujah. Hallelujah. The third thing, ಮೂರನೇದಾಗಿ in same chapter, ಅದೇ verse ಅಧ್ಯಾಯದಲ್ಲಿ 30 and 31. 30ನೇ ವಾಕ್ಯ 31ನೇ ವಾಕ್ಯ. ಆದರೆ ನಾವಿಕರು ಮುಂಭಾಗದಲ್ಲಿ ಲಂಗರಗಳನ್ನು ಹಾಕಬೇಕೆಂಬುವ ನೆವದಿಂದ ದೋಣಿಯನ್ನು ಸಮುದ್ರದಲ್ಲಿ ಇಳಿಸಿ ಹಡಗನ್ನು ಬಿಟ್ಟು ತಪ್ಪಿಸಿಕೊಂಡು ಹೋಗುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ಪೌಲನು ಶತಾಧಿಪತಿಗೂ ಸಿಪಾಯಿಗಳಿಗೂ ಇವರು ಹಡಗಿನಲ್ಲಿ ನಿಲ್ಲದೆ ಹೋದರೆ ನೀವು ಉಳಿಕೊಳ್ಳೋದಕ್ಕಾಗುವುದಿಲ್ಲವೆಂದು ಹೇಳಿದನು. Here we see ಇಲ್ಲಿ ನಾವು ನೋಡುತ್ತೇವೆ, the sailors want to escape from the ship. ಆ ಹಡಗನ್ನು ಚಲಾಯಿಸುತ್ತಿದ್ದಂತ ಹಡಗುಗಾರರು ಆ ಒಂದು ದೋಣಿಯನ್ನು ಬಿಟ್ಟು ಓಡಿ ಹೋಗಬೇಕೆಂದು ತಿಳಿದುಕೊಂಡರು. And slowly they took the lifeboat and they were leaving it down to pretending as if they're leaving the anchor down, the Bible says. ಅಲ್ಲಿ ನೋಡಬೇಕಾದ್ರೆ ಅವರು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಚಿಕ್ಕದಾದ ದೋಣಿಯನ್ನು ಅಲ್ಲಿ ಕೆಳಗಡೆ ಬಿಡುತ್ತಿದ್ದಾರೆ. ಏನೋ ಒಂದು ಲಂಗರವನ್ನು ಬಿಡುವ ರೀತಿಯಲ್ಲಿ ನಿಧಾನಗತಿಯಲ್ಲಿ ಅವರು ತಮ್ಮನ್ನು ತಾವೇ ಉಳಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಓಡುತ್ತಿದ್ದಾರೆ. And Paul saw that and he said no. ಅಲ್ಲಿ ಪೌಲನು ಅದನ್ನು ನೋಡಿ ಬೇಡ ಎಂದು ಹೇಳಿದನು. He said to centurion soldiers, unless these men stay with the ship, you cannot be saved. ಅಲ್ಲಿ ಇದ್ದಂತ ಶತಾಧಿಪತಿಗೂ ತನ್ನ ಸೈನಿಕರಿಗೂ ಹೇಳುತ್ತಾನೆ, ಒಂದು ವೇಳೆ ಈ ಜನರು ನಿಮ್ಮನ್ನು ಬಿಟ್ಟು ಹೋಗುವುದಾದರೆ ನೀವು ಇಲ್ಲಿ ಮರಣಕ್ಕೆ ಒಳಗಾಗುತ್ತೀರಾ, ನಿಮ್ಮನ್ನು ನೀವೇ ರಕ್ಷಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. When you read in verse 42, 42ನೇ ವಾಕ್ಯದಲ್ಲಿ the ಓದುವಾಗ Bible says the soldiers planned to kill all the prisoners because they may swim and escape. ಇಲ್ಲಿ ನೋಡಬೇಕಾದ್ರೆ ಸೆರೆಯಲ್ಲಿ ಇದ್ದಂಥವರನ್ನು ಕೆಲವರನ್ನು ಅಲ್ಲಿ ಸಿಪಾಯಿಗಳು ಕೊಲ್ಲುವುದಕ್ಕೆ ಮುಂದಕ್ಕೆ ಬಂದರು. ಯಾಕಂದ್ರೆ ಅವರು ತಿಳಿದುಕೊಂಡರು ಇವರು ಅವರಿಂದ ಓಡಿ ಹೋಗುತ್ತಾರೆ ಎಂಬುದಾಗಿ. The soldiers planned to kill all the prisoners ಅಲ್ಲಿ ಇದ್ದಂತ ಎಲ್ಲಾ ಸೆರೆಯಾಳುಗಳನ್ನು ಅಲ್ಲಿ ಕೊಲ್ಲಬೇಕೆಂದು ಸೈನಿಕರು ತಿಳಿದುಕೊಂಡರು. who were with Paul in the ship. ಪೌಲನ ಸಂಗಡ ಇದ್ದಂತ ಜನರು, Oh, they may swim and escape away. ಯಾಕಂದ್ರೆ ಅವರು ಈಜಾಡಿಕೊಂಡು ಅವರು ಓಡಿ So better ಹೋಗಬಹುದು, kill them off. ಅವರನ್ನು ಮರಣಕ್ಕೆ ಒಪ್ಪಿಸೋಣ. Paul said no. ಪೌಲನು ಹೇಳುತ್ತಾನೆ ಬೇಡ, Don't do it. ಅದನ್ನು ಮಾಡಬೇಡಿರಿ. They have to be in the ship. ಅವರು ಹಡಗಿನ ಒಳಗಡೆ ಕಾಣಲ್ಪಡಬೇಕು. Unless they are with us in the ship, you cannot be saved. ನೀವು ಅವರು ಹಡಗಿನಲ್ಲಿ ಇಲ್ಲದೆ ಹೋದರೆ ನಿನಗೆ ರಕ್ಷಣೆ ಆಗುವುದಿಲ್ಲ. You may be in the midst of the storm. ನೀನು ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ ಇರಬಹುದು. You also may feel like doing like this passengers or these prisoners, oh, let me pretend as if I'm leaving the lifeboat, but actually you're planning to come out of the ship and jump into the little boat and go to the open sea of storm and escape. ನೀನು ಒಂದು ವೇಳೆ ಈ ರೀತಿಯಾಗಿ ಒಂದು ಸೈನಿಕರು ಸಿಪಾಯಿ ಹಡಗನ್ನು ಚಲಾಯಿಸುತ್ತಿರುವಂತ ಹಡಗುಗಾರರ ರೀತಿಯಲ್ಲಿ ನೀನು ಸಹ ಲಂಗರವನ್ನು ಬಿಡುತ್ತಿದ್ದೇನೆ ಎಂದು ತಿಳಿದುಕೊಂಡು ಆ ಒಂದು ಚಿಕ್ಕದಾದ ದೋಣಿಯ ಮುಖಾಂತರವಾಗಿ ನಾನು ಈ ಜನರನ್ನು ಬಿಟ್ಟು ಸಮುದ್ರದ ಮಧ್ಯದಲ್ಲಿ ನಾನು ಹೋಗಿ ನನ್ನನ್ನು ನಾನೇ ಓಡಿ ಹೋಗುತ್ತೇನೆ ಎಂದು ತಿಳಿದುಕೊಳ್ಳುವುದಾದರೆ, And Paul said, no brother, ಆಗ ಪೌಲನು ಹೇಳುತ್ತಾನೆ ಬೇಡ, don't go. ಹೋಗಬೇಡಿರಿ, Stay in the ship. ಈ ಒಂದು ಹಡಗಿನಲ್ಲಿಯೇ You will ಕಾಣಲ್ಪಡಿರಿ. be safe in the ship. ನಿಮಗೆ ಸುರಕ್ಷತೆ ಈ ಒಂದು ಹಡಗಿನಲ್ಲಿಯೇ ಇದೆ. What is that ship? ಈ ಒಂದು ಹಡಗು ಯಾವುದು? That is the church of Jesus Christ. ಅದು ಯೇಸು ಕ್ರಿಸ್ತನ ಆ ಒಂದು ಸಭೆಯಾಗಿದೆ. Hallelujah. 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 They want to scatter. ಅವರು ತಮ್ಮನ್ನು ತಾವು ವಿಂಗಡಿಸಿಕೊಳ್ಳಬೇಕೆಂದು ತಿಳಿದುಕೊಂಡರು. Paul said, ಪೌಲನು ಹೇಳುತ್ತಾನೆ no, ಬೇಡ, stay together in the ship. ಒಂದೇ ಮನಸ್ಸಿನಿಂದ ಒಗ್ಗಟ್ಟಾಗಿ ಈ ಒಂದು ಹಡಗಿನಲ್ಲಿ ಇರಿ. In the ship you have protection. ಹಡಗಿನಲ್ಲಿ ನಿಮಗೆ ಸುರಕ್ಷತೆ ಉಂಟು. Hallelujah. Hallelujah. The soldiers want to kill them off. ಅಲ್ಲಿ ಇದ್ದಂತ ಸೈನಿಕರು ಅವರನ್ನು ಮರಣಕ್ಕೆ ಒಪ್ಪಿಸಬೇಕೆಂದು ತಿಳಿದುಕೊಂಡರು. And the sailors and the passengers and others,
they were pretending as if they're leaving their lifeboat to get into that and they want to go off. ಆದ್ರೆ ಅಲ್ಲಿ ಹಡಗಿನಲ್ಲಿ ಅಲ್ಲಿ ಪ್ರಯಾಣಿಸುತ್ತಿರುವಂತ ಪ್ರಯಾಣಿಕರು, ಅದು ಮಾತ್ರವಲ್ಲ ಅಲ್ಲಿ ಕೆಲಸ ಮಾಡುತ್ತಿರುವಂತ ಹಡಗುಗಾರರು ಅಲ್ಲಿ ಚಿಕ್ಕದಾದ ದೋಣಿಯನ್ನು ಕೆಳಗಡೆ ಹಾಕಿ ಅದರಿಂದ ಓಡಿ ಹೋಗಬೇಕೆಂದು ತಿಳಿದುಕೊಂಡರು. They don't want to stay in the ship. ಅವರು ಆ ಒಂದು ಹಡಗಿನಲ್ಲಿ ಇರುವುದಕ್ಕೆ ಇಷ್ಟಪಡುತ್ತಿಲ್ಲ. They relied more on the small lifeboat. They want to get into that and they want to go off in the open sea in the storm. ಆ ಒಂದು ಸಮುದ್ರ ಮಧ್ಯದಲ್ಲಿ, ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ, ಆ ಒಂದು ಚಿಕ್ಕದಾದ ದೋಣಿಯಲ್ಲಿ ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಹೋಗುವುದಕ್ಕೆ ಪ್ರಯಾಸ ಪಡುತ್ತಿದ್ದಾರೆ. The enemy will always keep a lifeboat, small boat, to escape from the ship. ಪ್ರತಿ ಬಾರಿಯೂ ಶತ್ರು ಎನ್ನುವಂಥವನು ಆ ಒಂದು ಹಡಗಿನಿಂದ ನೀವು ತಪ್ಪಿಸಿಕೊಳ್ಳಬೇಕು, ಚಿಕ್ಕದಾದ ದೋಣಿಯ ಒಳಗಡೆ ಹೋಗಬೇಕೆಂಬ ಉದ್ದೇಶ ಮುಖಾಂತರವಾಗಿ ಈ ಚಿಕ್ಕದಾಗಿರುವಂಥ ದೋಣಿಗಳನ್ನು ನಿಮ್ಮ ಜೀವನದಲ್ಲಿಯೂ ಶತ್ರು ಇಡುವಂತವನಾಗಿದ್ದಾನೆ. Like one ship was prepared in the correct time for Jonah to go to Tarshish. ಅಲ್ಲಿ ತಾರ್ಷೀಸಿಗೆ ಹೋಗುವುದಕ್ಕೋಸ್ಕರ ಯೋನನಿಗೆ ಅಲ್ಲಿ ಸರಿಯಾಗಿ ಒಂದು ಹಡಗನ್ನು ದೇವರು ಸಿದ್ಧ ಮಾಡಿದ್ದರು. Many times ಅನೇಕ ಬಾರಿ to escape certain things we rely on the little boat and we want to jump out of the ship. ನಾವು ಪರಿಸ್ಥಿತಿಗಳಿಂದ ನಾವು ಬಿಡುಗಡೆ ಹೊಂದಿಕೊಳ್ಳಬೇಕೆಂಬುದ ಉದ್ದೇಶದಿಂದ ನಾವು ಸುರಕ್ಷತೆಯಾಗಿರುವಂತಹ ಹಡಗನ್ನು ಬಿಟ್ಟು ಚಿಕ್ಕದಾಗಿರುವಂತಹ ದೋಣಿಯ ಒಳಗಡೆ ನಮ್ಮ ಕಾಲುಗಳನ್ನು ಇಡುತ್ತೇವೆ. Your little lifeboat is not a match to face and encounter the storm on the sea. ಅಲ್ಲಿ ಆ ಒಂದು ಸಮುದ್ರದ ಮಧ್ಯದಲ್ಲಿ, ಬಿರುಗಾಳಿಯ ಮಧ್ಯದಲ್ಲಿ ನಿಮ್ಮಲ್ಲಿ ಇರುವಂತಹ ಒಂದು ಚಿಕ್ಕ ದೋಣಿಯು ಅದಕ್ಕೆ ನಿಂತುಕೊಳ್ಳುವುದಕ್ಕೆ ಆಗುವುದಿಲ್ಲ. ಅದರ ಮುಖಾಂತರವಾಗಿ ನಾಶನವು ಉಂಟಾಗುತ್ತದೆ. Only in the ship ಹಡಗಿನಲ್ಲಿ ಮಾತ್ರವೇ you can be protected ನಿಮಗೆ ಸುರಕ್ಷತೆ ಉಂಟು. because it's anchored. ಯಾಕಂದ್ರೆ ಅದು ಲಂಗರದಿಂದ ಅದು ಗಟ್ಟಿಯಾಗಿ ಅದು ಹಿಡಿದಿಟ್ಟುಕೊಂಡಿದೆ. It is founded, it is grounded, it is stabilized there. ಅದು ಸರಿಯಾಗಿ ಅದು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿದೆ. ಅದು ಮಾತ್ರವಲ್ಲ, ಅದನ್ನು ಸುರಕ್ಷಿತವಾಗಿ ಅದು ಸರಿಯಾದ ಮಾರ್ಗದಲ್ಲಿ ನಿಂತುಕೊಂಡಿದೆ. And only this ship will take you safely to the other land. ಈ ಒಂದು ಹಡಗು ಮಾತ್ರವೇ ನಿಮ್ಮನ್ನು ಹೋಗಿ ಸೇರಬೇಕಾಗಿರುವಂತ ದಡಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸೇರಿಸುತ್ತದೆ. The little boat, ಚಿಕ್ಕದಾಗಿರುವಂತ ದೋಣಿಯು it will be available for you. ಅದು ನಿಮಗೆ ಸಿಗಬಹುದು. It will be ready for you. ಅದು ನಿಮಗೋಸ್ಕರ ಸಿದ್ಧವಾಗಿರಬಹುದು. If you get into that, ನೀವು ಒಂದು ವೇಳೆ ಅದರ ಒಳಗಡೆ ಕಾಲಿಡುವುದಾದರೆ you will encounter the storm ನಿಮಗೆ ಬಿರುಗಾಳಿಯು ಬರುತ್ತದೆ. and you will die and you will drown. ನೀವು ಅಲ್ಲಿ ಮರಣಕ್ಕೆ ಒಳಗಾಗುತ್ತೀರಾ, ಮುಳುಗುವುದಕ್ಕೂ ಪ್ರಾರಂಭಿಸುತ್ತೀರಾ. Only this ship ಈ ಒಂದು ಹಡಗು ಮಾತ್ರವೇ will take you to that another place. ಮತ್ತೆ ಹೋಗಿ ಸೇರಬೇಕಾಗಿರುವಂತ ದಡಕ್ಕೆ ತೆಗೆದುಕೊಂಡು ಹೋಗಿ ಸೇರಿಸುತ್ತದೆ. Bible says ಸತ್ಯದ ವಾಕ್ಯ ಹೇಳುತ್ತದೆ, this place is a gateway to heaven. ಈ ಒಂದು ಜಾಗವೇ ಪರಲೋಕಕ್ಕೆ ದ್ವಾರವಾಗಿದೆ. Bethel, ಬೆಥೆಲ್, the church, ಸಭೆ is a gateway to heaven. ಪರಲೋಕಕ್ಕೆ ತೋರಿಸುವಂತ ದಾರಿಯಾಗಿದೆ. This ship, ಈ ಒಂದು ಹಡಗು, the church, ಸಭೆ, that only will take you to another place safely. ನಿಮ್ಮನ್ನು ಸುರಕ್ಷಿತವಾಗಿ ಹೋಗಿ ಸೇರಬೇಕಾಗಿರುವಂತ ಸ್ಥಳಕ್ಕೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ಸೇರಿಸುತ್ತದೆ. I see many young people, many believers make mistake pulling away themselves, separate away themselves from the ship. ನಾನು ಈ ದಿನದಲ್ಲಿ ಅನೇಕ ಯೌವನಸ್ಥರನ್ನು ವಯಸ್ಸಲ್ಲಿ ಇರುವಂತ ಜನರನ್ನು ನೋಡಿದ್ದೇನೆ. ಅವರು ತಮ್ಮನ್ನು ತಾವೇ ಈ ಒಂದು ಹಡಗಿನಿಂದ ಬೇರ್ಪಡಿಸಿಕೊಂಡು ತಮ್ಮ ಮಾರ್ಗದಲ್ಲಿ ಹೋಗುವುದಕ್ಕೆ ಅವರು ಮುಂದೆ ಹೋಗುತ್ತಾರೆ. They draw back. ಅವರು ಹಿಂದಕ್ಕೆ ಹೋಗುವುದಕ್ಕೆ They ಪ್ರಾರಂಭಿಸುತ್ತಾರೆ. separate themselves. ಅವರು ತಮ್ಮನ್ನು ತಾವು ವಿಂಗಡಿಸಿಕೊಳ್ಳುತ್ತಾರೆ. Then pull away from the ship. ಆ ಒಂದು ಹಡಗಿನಿಂದ ತಮ್ಮನ್ನು ತಾವು ವಿಂಗಡಿಸಿಕೊಂಡು ಹೊರಗಡೆ ಹೋಗುತ್ತಾರೆ. And they think, oh, the little boat is very ready, very fast, very speed. I can jump into that. ಅವರು ಅಂದುಕೊಳ್ಳುತ್ತಾರೆ ಒಂದು ಹಡಗು ಬಹಳ ವೇಗವಾಗಿ ಸುಲಭವಾಗಿ ಚಲಾಯಿಸಬಹುದು ಎಂದು ತಿಳಿದುಕೊಂಡು ಅದರ ಒಳಗಡೆ ಕಾಲಿಡುತ್ತಾರೆ. Speed thrills, but it kills. ವೇಗ ಎನ್ನುವಂಥದ್ದು ನಿಮಗೆ ಬಹಳ ಒಂದು ಆಸಕ್ತಿಯನ್ನು ಕೊಡುತ್ತದೆ, ಆದರೆ ಅದು ನಿಮ್ಮನ್ನು ಮರಣಕ್ಕೆ ತೆಗೆದುಕೊಂಡು ಹೋಗುತ್ತದೆ. Hallelujah. Hallelujah. Ship will go slow, ಈ ಒಂದು ಹಡಗು ಎನ್ನುವಂಥದ್ದು ನಿಧಾನವಾಗಿ but the ಚಲಾಯಿಸುತ್ತದೆ. little boat will go fast. ಆದ್ರೆ ಚಿಕ್ಕದಾಗಿರುವಂತ ದೋಣಿಯು ವೇಗವಾಗಿ ಹೋಗುತ್ತದೆ. Speed always thrills. ಈ ಒಂದು ವೇಗವಾಗಿ ಹೋಗುವಂಥದ್ದು ನಿಮಗೆ ಬಹಳ ಒಂದು ಆಸಕ್ತಿಯನ್ನು But ತೋರಿಸುವಂತದ್ದಾಗಿದೆ, very soon it will kills. ಆದ್ರೆ ವೇಗವಾಗಿ ನಿಮ್ಮನ್ನು ಮರಣಕ್ಕೆ This is ಒಪ್ಪಿಸುವಂತದ್ದಾಗಿದೆ. the mistake young people and many people make mistake. They want to separate themselves from the ship. ಇದನ್ನೇ ಯೌವನಸ್ಥರು, ಅದು ಮಾತ್ರ ಪ್ರಾಯದಲ್ಲಿ ಇರುವಂತವರು ಅನೇಕ ಜನರು ಇದನ್ನೇ ತಪ್ಪನ್ನು ಮಾಡುತ್ತಿದ್ದಾರೆ. ಅವರು ಹಡಗಿನಿಂದ ಬೇರ್ಪಡಿಸಿಕೊಳ್ಳುವುದಕ್ಕೆ You will encounter danger. ನಿಮಗೆ ಅಪಾಯಗಳು ಬರುವಂತದ್ದಾಗಿರುತ್ತದೆ. Don't rely on this little ship, a little boat. ಚಿಕ್ಕದಾಗಿರುವಂತ ದೋಣಿಯ ಮೇಲೆ ನಿಮ್ಮ ಭರವಸೆಯನ್ನು ಇಡಬೇಡಿರಿ. Your safety is found in the ship. ನಿಮ್ಮ ಸುರಕ್ಷತೆ ಎನ್ನುವಂಥದ್ದು ಹಡಗಿನಲ್ಲಿ ಮಾತ್ರ ಉಂಟು. Because only in the ship Paul is there. ಯಾಕಂದ್ರೆ ಆ ಒಂದು ಹಡಗಿನಲ್ಲಿ ಮಾತ್ರವೇ ಪೌಲನು ಇದ್ದಾನೆ. Because of the man of God. ದೇವರ ಮನುಷ್ಯನಿಂದಲೇ
the ship was protected. ಆ ಒಂದು ಹಡಗಿಗೆ ಸುರಕ್ಷತೆ ಉಂಟಾಯಿತು. Your protection is in the house of God. ನಿಮ್ಮ ರಕ್ಷಣೆ ಎನ್ನುವಂಥದ್ದು ಆ ಒಂದು ದೇವರ ಮನೆಯಲ್ಲಿ ಮಾತ್ರ ಸಿಗುತ್ತದೆ. Let me tell you one more thing. ಇನ್ನೊಂದನ್ನು ಹೇಳುತ್ತೇನೆ, Whenever you go through the storm, ನೀವು ಬಿರುಗಾಳಿಯ ಮಧ್ಯದಲ್ಲಿ ಹೋಗುವಾಗ Satan knows if he can separate you from the ship and offer you the little boat, you become a target for the devil, for a prey. ಸೈತಾನನಿಗೆ ಚೆನ್ನಾಗಿ ಗೊತ್ತು, ನಿಮಗೆ ಆ ಒಂದು ಚಿಕ್ಕದಾದ ದೋಣಿಗೆ ಆಸೆಯನ್ನು ತೋರಿಸಿ ನಿಮ್ಮನ್ನು ಈ ಒಂದು ಹಡಗಿನಿಂದ ಬೇರ್ಪಡಿಸುವುದಾದರೆ ನೀವು ಆತನಿಗೆ ಸೆರೆಯಾಳಾಗಿ ಸಿಕ್ಕಾಕಿಕೊಳ್ಳುತ್ತೀರಾ. Whenever you go through the storm, ನೀವು ಬಿರುಗಾಳಿಯ ಮಧ್ಯದಲ್ಲಿ ಹೋಗುವಾಗ Satan knows ಸೈತಾನನಿಗೆ ಚೆನ್ನಾಗಿ if I ಗೊತ್ತು, provide him a lifeboat and separate him ಚಿಕ್ಕದಾಗಿರುವಂತಹ ದೋಣಿಯನ್ನು ಆತನಿಗೆ ಕೊಟ್ಟು ನಾನು ಈ ಒಂದು ಹಡಗಿನಿಂದ ಆತನನ್ನು and ಬೇರ್ಪಡಿಸುವುದಾದರೆ, offer him this little boat, ಆತನಿಗೆ ಚಿಕ್ಕದಾಗಿರುವಂತಹ ದೋಣಿಯನ್ನು ನಾನು ಕೊಡುವುದಾದರೆ, the intention is to separate you from the ship. ಆತನ ಮೂಲ ಉದ್ದೇಶ ಏನೆಂದು ನೋಡಬೇಕಾದ್ರೆ ನಿಮ್ಮನ್ನು ಆ ಒಂದು ಹಡಗಿನಿಂದ ಬೇರ್ಪಡಿಸಬೇಕು. Then you become an easy target to the devil and you encounter the storm and you will be drowned very soon. ಅದರ ಮುಖಾಂತರವಾಗಿ ನೀವು ಆತನ ಕಣ್ಣಿಗೆ ಬೀಳುತ್ತೀರಾ, ಅದರ ಮುಖಾಂತರವಾಗಿ ಆತನು ನಿಮ್ಮ ಮೇಲೆ ದೊರೆತನ ಮಾಡುತ್ತಾನೆ, ಅದರ ಮುಖಾಂತರವಾಗಿ ನಿಮ್ಮನ್ನು ಕೆಳಗಡೆ ಹಾಕಿ ಮುಳುಗಿಸುತ್ತಾನೆ. Understand? ಅರ್ಥವಾಗುತ್ತಿದೆಯಾ? Before I go to the fourth and last point, I want to tell you. ಈ ಒಂದು ನಾಲ್ಕನೇ ಕೊನೆಯದಾಗಿರುವಂತಹ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದನ್ನು ಹೇಳುತ್ತೇನೆ. Listen to me. ನನ್ನನ್ನು ಕೇಳಿಸಿಕೊಳ್ಳಿ. The challenge is not in the ship when things go on well. ಈ ಒಂದು ಸವಾಲು ಎನ್ನುವಂಥದ್ದು ಆ ಒಂದು ಹಡಗಿನಲ್ಲಿ ಆ ಒಂದು ಸಮೃದ್ಧಿಯಾಗಿ ನೀವು ಹೋಗುವಂತ ಸಮಯದಲ್ಲಿ ಸವಾಲುಗಳು ಬರುವುದಿಲ್ಲ. The challenge is not when you are in the church, when everything is going on well in your life. It's not a big deal, big challenge to stay in the church. ಸಭೆಯಲ್ಲಿ ಎಲ್ಲವೂ ಸಮೃದ್ಧಿಯಾಗಿ ಸುಂದರವಾಗಿ ಅದು ನಡೆಸಿಕೊಂಡು ಹೋಗುತ್ತಿರುವಂತಹ ಸಮಯದಲ್ಲಿ ಸಭೆಯಲ್ಲಿ ಕಾಣಲ್ಪಡುವುದು ಏನು ಒಂದು ಸವಾಲಾಗಿ ನಿಮಗೆ ಕಾಣಲ್ಪಡುವುದಿಲ್ಲ. The real challenge is staying in the church, committed to the church when you are in the midst of the storm. ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ ನಿಜವಾದ ಸವಾಲು ಬರುತ್ತದೆ ಯಾವಾಗ ಎಂದರೆ ನೀವು ಒಂದು ಸಭೆಯಲ್ಲಿ ಕಾಣಲ್ಪಡುತ್ತಿದ್ದೀರಾ, ಸಭೆಯಲ್ಲಿ ನೆಲೆಯೂರಿ ನಿಂತಿದ್ದೀರಾ ಎಂಬ ಸವಾಲು ನಿಮ್ಮ ಜೀವನದಲ್ಲಿ ಕಾಣಲ್ಪಡುವುದಕ್ಕೆ ಪ್ರಾರಂಭಿಸುತ್ತದೆ. Do you understand what I'm saying? ಅರ್ಥವಾಗುತ್ತಿದೆಯಾ? When everything is going on fine, it's not a big deal to stay in the ship in the church. ಈ ಒಂದು ಸಭೆಯಲ್ಲಿ ಇಲ್ಲವಾದ್ರೆ ಹಡಗಿನಲ್ಲಿ ಎಲ್ಲವೂ ಸಮೃದ್ಧಿಯಾಗಿ ಸುಂದರವಾಗಿ ಹೋಗುತ್ತಿರುವುದಾದರೆ ಆ ಒಂದು ಸ್ಥಳದಲ್ಲಿ ಇರುವುದು ಅದೇನೋ ಒಂದು ಸುಲಭವಾದ ಕೆಲಸವಾಗಿದೆ. But the real challenge is, are you committed to the church? Are you going to stay in the church when you are in the midst of the storm? ನಿಜವಾದ ಸವಾಲು ಎನ್ನುವಂಥದ್ದು ಸಭೆಯಲ್ಲಿ ಯಾವ ರೀತಿಯಾಗಿ ದೃಢೀಕರಣ ಹೊಂದಿದ್ದೀರಾ, ಸಭೆಯಲ್ಲಿ ಯಾವ ರೀತಿಯಾಗಿ ನಿಮ್ಮ ಜೀವನ ನಡೆಸುತ್ತಿದ್ದೀರಾ, ಆ ಒಂದು ಸವಾಲುಗಳು ಆ ಒಂದು ಬಿರುಗಾಳಿ ಬರುವಂತ ಸಮಯದಲ್ಲಿ ಮಾತ್ರವೇ ಗೊತ್ತಾಗುವಂತದ್ದಾಗಿದೆ. The devil is very cunning and very subtle. Only when the storm comes, that time you will provide the little boat for you to come out of that as alternative. ಈ ಒಂದು ಸೈತಾನನು ಬಹಳ ಆತನು ಮೋಹಿಸುವಂತವನು, ಅದು ಮಾತ್ರವಲ್ಲ ಆತನು ನಿಮ್ಮನ್ನು ಕಳವಳಕ್ಕೆ ಒಳಗಪಡಿಸುವಂತವನಾಗಿದ್ದಾನೆ. ಯಾಕಂದ್ರೆ ಈ ಒಂದು ಬಿರುಗಾಳಿ ಬರುವಂತ ಸಮಯದಲ್ಲಿ ಮಾತ್ರವೇ ಆತನು ಚಿಕ್ಕದಾಗಿರುವಂತ ಹಡಗನ್ನು ನಿಮಗೋಸ್ಕರ ಏರ್ಪಡಿಸಿರುತ್ತಾನೆ. Hallelujah. ಹಲ್ಲೆಲೂಯಾ. Hallelujah. I don't understand. ನನಗೆ ಒಂದು ಅರ್ಥವಾಗುತ್ತಿಲ್ಲ, When problem comes, people don't want to come to church. ಅಲ್ಲಿ ಸಮಸ್ಯೆಗಳು ಬರುವಂತ ಸಮಯದಲ್ಲಿ ಯಾಕೆ ಜನರು ಸಭೆಗೆ ಬರುವುದಿಲ್ಲ? That's the time you have to be in the church. ಆ ಒಂದು ಸಮಯದಲ್ಲಿಯೇ ನೀವು ಸಭೆಯಲ್ಲಿ ಕಾಣಲ್ಪಡಬೇಕು. Why you didn't come? No, I was not well, I was sick. ನೀ ಯಾಕೆ ಸಭೆಗೆ ಬರಲಿಲ್ಲ? ಅವ್ರು ಹೇಳುತ್ತಾರೆ ನನಗೆ ಹುಷಾರಿರಲಿಲ್ಲ, ನನಗೆ ಅನಾರೋಗ್ಯವಿತ್ತು. When you're sick, you're supposed to be in the church. ನೀನು ಅನಾರೋಗ್ಯದಲ್ಲಿ ಇರುವಂತ ಸಮಯದಲ್ಲಿಯೇ ನೀನು ಸಭೆಯಲ್ಲಿ ಕಾಣಲ್ಪಡಬೇಕು. Hallelujah. 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 So I want to encourage. ನಿಮ್ಮನ್ನು ಪ್ರೋತ್ಸಾಹಿಸುವುದಕ್ಕೆ It's ಇಷ್ಟಪಡುತ್ತೇನೆ. not a big challenge or a deal when the sea is very calm, cool. That time you're going in the ship. When the storm, when the wind is coming, that time are you still in the ship, or you want to take as alternative to go in the small boat away from the ship? ಆ ಒಂದು ಸಮುದ್ರವು ಶಾಂತವಾಗಿರುವಂತ ಸಮಯದಲ್ಲಿ ಆ ಒಂದು ಹಡಗಿನಲ್ಲಿ ಇರುವುದು ಮುಖ್ಯವಲ್ಲ. ಆ ಒಂದು ಬಿರುಗಾಳಿ ಬರುವಂತ ಸಮಯದಲ್ಲಿ ನಿಜವಾಗಿಯೂ ನೀವು ಒಂದು ಹಡಗಿನಲ್ಲಿ ಇದ್ದೀರಾ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿ ನೋಡಿಕೊಳ್ಳಬೇಕು. The third anchor. ಮೂರನೇದಾಗಿರುವಂತಹ ಲಂಗರ, When you are in the church, you are anchored and grounded. ನೀವು ಸಭೆಯಲ್ಲಿ ಇರುವಂತ ಸಮಯದಲ್ಲಿ ನಿಮಗೆ ಆ ಒಂದು ಲಂಗರವನ್ನು ಹಾಕಿ ನಿಮ್ಮನ್ನು ಬೆಳೆಯುವುದಕ್ಕೆ ನಿಮಗೆ ಅದು ಸಹಾಯ And ಮಾಡುವಂತದ್ದಾಗಿದೆ. the fourth anchor ನಾಲ್ಕನೇದಾಗಿರುವಂತಹ we see ಲಂಗರ in the Bible. ನಾವು ವಾಕ್ಯದಲ್ಲಿ ನೋಡುತ್ತೇವೆ. Paul breaks the bread and he gives thanks to God and he gives them to the people to eat. ಅಲ್ಲಿ ಪೌಲನು ರೊಟ್ಟಿಯನ್ನು ತೆಗೆದುಕೊಂಡು ಮುರಿದು ದೇವರಿಗೆ ಸ್ತೋತ್ರ ಮಾಡಿ ಅಲ್ಲಿರುವಂತ ಜನರಿಗೆ ತಿನ್ನುವುದಕ್ಕೆ ಕೊಡುತ್ತಾನೆ. Because 14 days 14 ದಿನ they could not see the stars, they could not see light and sun. ಅಲ್ಲಿ ನೋಡಬೇಕಾದ್ರೆ ಅವರು ಸೂರ್ಯನನ್ನಾಗಲಿ ಇಲ್ಲಂದ್ರೆ ಚಂದ್ರನಾಗಲಿ ಇಲ್ಲವಾದ ನಕ್ಷತ್ರಗಳನ್ನಾಗಲಿ ಆ ಬೆಳಕನ್ನು ನೋಡುವುದಕ್ಕೂ ಸಹ ಅವರಿಂದ ಆಗಲಿಲ್ಲ. He said, "I am very hungry." ಆತನು ಹೇಳುತ್ತಾನೆ ನನಗೆ ಬಹಳ ಹಸಿ ಉಂಟು. He gave them food.
ಅವರಿಗೆ ಊಟವನ್ನು ಕೊಡುತ್ತಾನೆ. He gave thanks to God. ದೇವರಿಗೆ ಸ್ತೋತ್ರ ಮಾಡಿ. The fourth thing, ನಾಲ್ಕನೆಯದಾಗಿ, if you want to be protected, you want to be secured and grounded in the midst of the storm, always learn to thank God and praise God. ಈ ಒಂದು ಬಿರುಗಾಳಿಯ ಮಧ್ಯದಲ್ಲಿ ನಿಮಗೆ ಸುರಕ್ಷತೆ, ಅದು ಮಾತ್ರ ಅಲ್ಲ ಸಮೃದ್ಧಿ, ಅದು ಮಾತ್ರ ಅಲ್ಲ ನಿಮಗೆ ಒಂದು ದೃಢತೆ ಬೇಕೆಂದು ಹೇಳುವುದಾದರೆ ನೀವು ನಾಲ್ಕನೆಯ ಕಾರ್ಯ ಏನು ಮಾಡಬೇಕೆಂದರೆ ಮೊಟ್ಟ ಮೊದಲನೇದಾಗಿ ನೀವು ದೇವರಿಗೆ ಕೃತಜ್ಞತೆ ಹೇಳುವಂತವರಾಗಿ ಕಾಣಲ್ಪಡಬೇಕು. In Psalms 50 and verse 23, ಅಲ್ಲಿ ಕೀರ್ತನೆಗಳು 50ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ Bible says, ವಾಕ್ಯ ಹೇಳುತ್ತದೆ, whoever give thanks offering, ಯಾರ್ಯಾರು ಆತನಿಗೆ ಕೃತಜ್ಞತಾ ಸ್ತುತಿಯನ್ನು they ಸಲ್ಲಿಸುತ್ತಾರೋ honor me ಅವರು ಆತನಿಗೆ ಗೌರವವನ್ನು ಕೊಡುತ್ತಾರೆ, and prepare the way ಅವರು ತಮಗೆ ಬೇಕಾದಂತ ಮಾರ್ಗವನ್ನು ಸಿದ್ಧ and ಮಾಡಿಕೊಳ್ಳುತ್ತಾರೆ. show my salvation. ಅದರ ಮುಖಾಂತರವಾಗಿ ನಾನು ಅವರಿಗೆ ರಕ್ಷಣೆಯನ್ನು That ತೋರಿಸುತ್ತೇನೆ. word salvation, there is protection, ಅಲ್ಲಿ ರಕ್ಷಣೆ ಎನ್ನುವಂತದಕ್ಕೆ ಅಲ್ಲಿ ನಿಮಗೆ ರಕ್ಷಣೆ ಎಂದು ಬರೆಯಲ್ಪಟ್ಟಿದೆ. deliverance, ಅಲ್ಲಿ ಬಿಡುಗಡೆ, peace. ಅಲ್ಲಿ ಸಮಾಧಾನ, That's what it is. ಈ ಒಂದು ರಕ್ಷಣೆ ಎನ್ನುವಂಥದ್ದು ಎಲ್ಲವನ್ನು In the ಕೊಡುವಂತದ್ದಾಗಿದೆ. midst of the storm, ಈ ಒಂದು ಬಿರುಗಾಳಿಯ you ಮಧ್ಯದಲ್ಲಿ learn to give thanks to God. ಆತನು ದೇವರಿಗೆ ಕೃತಜ್ಞತೆ When ಹೇಳುವುದಕ್ಕೆ you learn to ಪ್ರಾರಂಭಿಸಿದನು. praise God, ಆತನು ದೇವರಿಗೆ ಆ ಮಹಿಮೆಯನ್ನು ಸಲ್ಲಿಸುವಾಗ, worship God, ದೇವರನ್ನು ಆರಾಧಿಸುವಾಗ you'll be protected. ನಿಮಗೂ ಸಹ ರಕ್ಷಣೆ Without ಉಂಟಾಗುತ್ತದೆ. your knowledge, you're preparing a way for God to perform miracle in your life. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನೀವು ದೇವರಿಗೆ ಮಾರ್ಗವನ್ನು ಸಿದ್ಧ ಮಾಡುತ್ತಿದ್ದೀರಾ. ಯಾಕಂದ್ರೆ ಆತನಿಂದ ಬರಬೇಕಾಗಿರುವಂತಹ ಅದ್ಭುತವು ನಿಮ್ಮ ಜೀವನದಲ್ಲಿ ನೆರವೇರುತ್ತದೆ. 3 nations came against King Jehoshaphat. ಅಲ್ಲಿ ಯೆಹೋಷಾಫಾತನಿಗೆ 3 ರಾಜರು ವಿರೋಧವಾಗಿ ಬಂದರು. They're going for a war. ಅವರು ಆತನಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗುತ್ತಿದ್ದಾರೆ. What weapon did they take? ಅವರು ಯಾವ ರೀತಿಯಾದ ಅಲ್ಲಿ ಕತ್ತಿಗಳನ್ನು They ತೆಗೆದುಕೊಂಡರು? didn't take missiles. ಅಲ್ಲಿ ಬೇಕಾಗಿರುವಂತ ಆ ಒಂದು ಯುದ್ಧಕ್ಕೆ ಬೇಕಾಗಿರುವಂತ ಮಿಸೈಲ್ಸ್ಗಳನ್ನು He ತೆಗೆದುಕೊಳ್ಳಲಿಲ್ಲ. didn't send the missiles. ಮಿಸೈಲ್ಸ್ಗಳನ್ನು ಕಳಿಸಲಿಲ್ಲ. He sent the music choir. ಅಲ್ಲಿ ಮ್ಯೂಸಿಕ್ ಕೊಯರ್ ಅನ್ನು ಮುಂದಕ್ಕೆ ಕಳುಹಿಸಿದನು. Hallelujah. Hallelujah. He didn't send the military weapon. He sent the master's weapon, that is praise and worship. ಅಲ್ಲಿ ಏನೋ ತನ್ನಲ್ಲಿ ಇರುವಂತ ಶಕ್ತಿಯಲ್ಲಿ ಇಟ್ಟುಕೊಂಡು ಆತನು ತನ್ನ ಸೈನ್ಯವನ್ನು ಕಳಿಸಿಕೊಡಲಿಲ್ಲ. ಆತನು ತನ್ನ ಯಜಮಾನನ ಶಸ್ತ್ರವನ್ನು ಆತನು ಕಳುಹಿಸಿಕೊಟ್ಟನು, ಅದು ಪ್ರಾರ್ಥನೆ. Hallelujah. Hallelujah. Imagine they're going for a battle. ಯೋಚನೆ ಮಾಡಿ ನೋಡಿರಿ, ಅವರು ಯುದ್ಧಕ್ಕೆ ಹೋಗುತ್ತಿದ್ದಾರೆ. No knife, ಅಲ್ಲಿ ಕತ್ತಿ ಇಲ್ಲ, no weapons. ಬೇಕಾಗಿರುವಂತ ಶಸ್ತ್ರಗಳಿಲ್ಲ. They're worshiping God. ಅವರು ದೇವರನ್ನು ಆರಾಧಿಸುತ್ತಿದ್ದಾರೆ. They're worshiping God. ಅವರು ದೇವರನ್ನು ಆರಾಧಿಸುತ್ತಿದ್ದಾರೆ. Hallelujah. Hallelujah. God is good. His mercy endures forever. ಕರ್ತನು ಒಳ್ಳೆಯವನಾಗಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. As they were worshiping, ಅವರು ದೇವರನ್ನು ಆರಾಧಿಸುವಾಗ in the enemy's camp there was a confusion, ಅಲ್ಲಿ ಶತ್ರುವಿನ ಪಾಳ್ಯದಲ್ಲಿ ಅಲ್ಲಿ ನೋಡಬೇಕಾದ್ರೆ ಕಳವಳ. and they killed each other. ಅವರು ಒಬ್ಬರನ್ನೊಬ್ಬರು ಅವರೇ ಸಂಹರಿಸಿಕೊಂಡರು. Hallelujah. Hallelujah. When you're going through the trouble, ನೀವು ಕಷ್ಟದ ಮಾರ್ಗದಲ್ಲಿ when you're ಹೋಗುವಾಗ, going through the storms, ನೀವು ಬಿರುಗಾಳಿಯ ಮಾರ್ಗದಲ್ಲಿ when you're going ಹೋಗುವಾಗ, through sickness, ನೀವು ಅನಾರೋಗ್ಯದ ಮಾರ್ಗದಲ್ಲಿ when you're going through ಹೋಗುವಾಗ, financial problem, ನೀವು ಆರ್ಥಿಕ ಪರಿಸ್ಥಿತಿಗಳಲ್ಲಿ ಹೋಗುವಾಗ, when the children are against you, ನಿನ್ನ ಮಕ್ಕಳು ನಿನಗೆ ವಿರೋಧವಾಗಿರುವಾಗ, the fourth anchor, ನಾಲ್ಕನೇದಾದ ಲಂಗರ, anchor of praise and worship. ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವಂತದ್ದು. As you praise and worship ನೀವು him, ಕೃತಜ್ಞತಾ ಸ್ತುತಿ ಮಾಡುವಾಗ, God will send the confusion in the enemy's camp. ಅಲ್ಲಿ ಶತ್ರುವಿನ ಪಾಳೆಯದಲ್ಲಿ ಆತನು ಅಲ್ಲಿ ವೈಮನಸ್ಸನ್ನು ತಂದಾಕುವಂತವನಾಗಿರುತ್ತಾನೆ. Everything was over. ಎಲ್ಲವೂ ಮುಗಿಯಿತು. They reached the land. ಅವರು ಹೋಗಿ ಅಲ್ಲಿರುವಂತ ದಡಕ್ಕೆ ಹೋಗಿ ಸೇರಿದರು. You will reach safely. ನೀನು ಸಹ ಹೋಗಿ ಸುರಕ್ಷಿತವಾಗಿ ಹೋಗಿ ಸೇರುತ್ತೀಯ. Hallelujah. Hallelujah. The devil was put to shame, ಅಲ್ಲಿ ಸೈತಾನನಿಗೆ ನಾಚಿಕೆ ಉಂಟಾಯಿತು. and the will of God was accomplished. ಅಲ್ಲಿ ದೇವರ ಚಿತ್ತವು ನೆರವೇರಲ್ಪಟ್ಟಿತು. May God bless these 4 anchors into your heart. ದೇವರು ಸಹ ನಿಮ್ಮ ಹೃದಯಗಳಲ್ಲಿ ಈ 4 ಲಂಗರಗಳನ್ನು ಹಾಕಿ ನಿಮ್ಮನ್ನು ಸ್ಥಾಪಿಸಲಿ. Clap your hands and give glory to Jesus. ಯೇಸು ಕ್ರಿಸ್ತನಿಗೆ ಮಾತ್ರ ಮಹಿಮೆಯನ್ನು ಸಲ್ಲಿಸಿರಿ. ஹல்லேலூயா ஹல்லேலூயா. சில நேரங்களில் நம்முடைய வாழ்க்கையிலே பிரச்சனைகள் வருகிற பொழுது ಅಲ್ಲಾಡಿ போகின்றோம். ನಮ್ಮ ಜೀವನದಲ್ಲಿಯೂ ಸಹ ಅನೇಕ ಸಮಸ್ಯೆಗಳು ಪ್ರಚನೆಗಳು ಬರುವಂತ ಸಮಯದಲ್ಲಿ ನಾವು ಸಹ ಅಲ್ಲಾಡುತ್ತೇವೆ. ಕரை போய் சேரும், whether we can reach the shore. ನಮ್ಮಲ್ಲೇ ಒಂದು ಅಪನಂಬಿಕೆ ಉಂಟಾಗುತ್ತದೆ, ನಾವು ಹೋಗಿ ಒಂದು ದಡವನ್ನು ಸೇರುವುದಕ್ಕೆ ಆಗುತ್ತದಾ? When Christ in the vessel, we can smile at the storm. ಅಲ್ಲಿ ಕ್ರಿಸ್ತನು ನಮ್ಮಲ್ಲಿ ಇರುವುದಾದರೆ ನಾವು ಆ ಒಂದು ಬಿರುಗಾಳಿಯನ್ನು ನೋಡಿ ನಗುವುದಕ್ಕೆ ಪ್ರಾರಂಭಿಸಬಹುದು. Hallelujah. 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 Let the storm come and the wind blow. ಅಲ್ಲಿ ಬಿರುಗಾಳಿ ಬರಲಿ, ದೊಡ್ಡ ಅಲೆಗಳು ಏಳಲಿ. You will never let our hand go. ಆತನು ಎಂದಿಗೂ ನಮ್ಮ ಕರಗಳನ್ನು ಆತನು ಬಿಡುವುದಿಲ್ಲ. Hallelujah. 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 When you put the anchors, and when Christ is in our vessel,
we can always smile at the storm. ನಾವು ನಮ್ಮ ಲಂಗರುಗಳನ್ನು ಹಾಕಿ ಕ್ರಿಸ್ತನು ನಮ್ಮಲ್ಲಿ ಇರುವುದಾದರೆ ನಾವು ಆ ಒಂದು ಬಿರುಗಾಳಿಯನ್ನು ನೋಡಿ ನಗುವುದಕ್ಕೆ ಪ್ರಾರಂಭಿಸಬಹುದು. Let's close in prayer. ಪ್ರಾರ್ಥಿಸಿ ಮುಗಿಸೋಣ. Heavenly Father, we praise and worship you, Lord, for the wonderful message that you've given us. Lord, many a times we get worried, disturbed, lose our peace, not knowing what's going to happen in our lives, whether we reach the goal or will get destroyed in the midst of the storm itself. Lord, today you spoke to us. When we put our anchors, Lord, whatever the storm may be, Lord, whatever the troubles may be, whatever the problems may be, if they come against us to destroy our lives, when you are there, the cross, Lord, in us, the Jesus in our lives will take us, Lord, safely to the other shore as Master. Thank you for the wonderful message. Yes, Lord, we try to put our own anchors. We try to save ourselves. We use our knowledge, wisdom, our efforts, all that, Lord, we have. We try to use it to save us. But Lord, you told us now that we have to put the anchors. We have to put the cross in our lives. We have to keep Jesus in our lives. And everything, Lord, will come to calm and quiet situation. Thank you, Lord. Lord, bless our people, those who are in trouble, those who need your help right now, those who are going through this storm in their lives. Father, touch their lives. Keep them safe in your, Lord, mighty hand. In Psalms 91 we read, because he believes me, because he has put his trust in me, I will keep him safe in my palm. Yes, Master, you always keep us in your protected hand, O Lord Jesus Christ. Lord, thank you for the message, and Lord, bless the preacher who has given this sermon. Bless his family, bless his ministry, wherever he goes, oh God, use him mightily. Let thousand and thousand and thousand, Lord, get saved through this message. Lord, I pray for all the church members and those who are, Lord, hearing the word of God through YouTubes and other means, social means. Lord, help them. And Lord, give them your mercies. And Lord, bring them safely to the shore. Bless everyone. In Jesus' precious name we pray. Amen. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರನ ಪವಿತ್ರ ನಾಮத்தை ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಒಬ್ಬರಲ್ಲಿ ಒಂದನ್ನು ಮರೆಯಬೇಡಿ. ಆಮೀನ್, ಆಮೀನ್, ಆಮೀನ್.